ಆರೋಗ್ಯ ಹಾಗೂ ನ್ಯೂಟ್ರಿಷನ್ ಸಿಗುತ್ತೆ ನೋಡಿ, ಬಾಡಿ ಸ್ಟ್ರಾಂಗ್ ಆಗುತ್ತೆ. ಸ್ವಲ್ಪ ತಿಂದು ಹಸಿವು ನಿಗುತ್ತೆ, ಡೈಜೆಷನ್ಗೆ ಇಲ್ಲ ಅಪಾಯ. MDH ಸೋಯಾ ಟೀ, ಅಸಲಿ ಪ್ರೋಟೀನ್. MDH. ನಮಸ್ಕಾರ, ಮುಂಜಾನೆ ಮುನ್ನೋಟಕ್ಕೆ ಸ್ವಾಗತ. ನಾನು ರಂಜಿತ್ ಶಿರಿಯಾರ್, ನನ್ನ ಜೊತೆಲಿ ಶ್ರೀಲಕ್ಷ್ಮಿ ಅಭಿಜಿತ್ ಕೂಡ ಇದ್ದಾರೆ. ಗುಡ್ ಮಾರ್ನಿಂಗ್. ಮಾರ್ನಿಂಗ್ ರಂಜಿತ್. ಇವತ್ತು ಮುಂಜಾನೆ ಮುನ್ನೋಟದಲ್ಲಿ ಬೆಂಗಳೂರಿನ ನೈಸ್ ರಸ್ತೆಯ ವಿವಾದ ಈಗ ಮತ್ತೆ ಮುನ್ನೆಲೆಗೆ ಬಂದಿದೆ. ನೈಸ್ ರಸ್ತೆ ಟೋಲ್ ದರದ ವಿರುದ್ಧ ಈಗ ಆರೋಪ ಪ್ರತ್ಯಾರೋಪ, ಆಕ್ರೋಶ ಇದೆಲ್ಲವೂ ಕೇಳಿ ಬರ್ತಾ ಇದೆ. ನೈಸ್ನಿಂದ ಅನಧಿಕೃತವಾಗಿ ಟೋಲ್ ಸಂಗ್ರಹ ಮಾಡ್ತಾ ಇದ್ದಾರೆ ಅನ್ನೋದು ಗಂಭೀರವಾದ ಆರೋಪ. ನೈಸ್ಗೆ ಟೋಲ್ ಕಟ್ಟಬೇಡಿ ಅಂಥೇಳಿ ಕೇಂದ್ರ ಸಚಿವ ಕುಮಾರಸ್ವಾಮಿ ಅವರು ಹೇಳಿದ್ದಾರೆ. HD ಕುಮಾರಸ್ವಾಮಿ ಕರೆ ನೀಡಿದ ಬಳಿಕ ವಾಹನ ಸವಾರರಿಂದ ಟೋಲ್ನಲ್ಲಿ ಪ್ರಶ್ನೆ ಮಾಡ್ತಾ ಇದ್ದಾರೆ. ನೈಸ್ ರಸ್ತೆ ಟೋಲ್ ಸಂಗ್ರಹ ನಿಷೇಧಕ್ಕೆ ಒತ್ತಡ ಹೆಚ್ಚಾಗಿದೆ. ಸರ್ಕಾರ ಜಮೀನು ನೀಡಿದ ಉದ್ದೇಶ ಬಿಟ್ಟು ನೈಸ್ನಿಂದ ದುರ್ಬಳಕೆ ಮಾಡ್ತಾ ಇದೆಯಾ ಅನ್ನುವಂಥ ಆರೋಪ ಈಗ. ನೈಸ್ ವಿರುದ್ಧ JDS ಸಮರವನ್ನು ಸಾರಿದೆ. ಇವತ್ತು ಪ್ರತಿಭಟನೆಗೂ ಕೂಡ JDSನ ಕಾರ್ಯಕರ್ತರು ಸಜ್ಜಾಗಿದ್ದಾರೆ. ನೈಸ್ ಟೋಲ್ ವಿಚಾರ ಈಗ ರಾಜಕೀಯ ಕೆಸರೆರಚಾಟಕ್ಕೂ ಕಾರಣವಾಗಿದೆ. ಮೂಲ ಒಡಂಬಡಿಕೆ ಇವರು ಆರಂಭದಲ್ಲಿ ಮಾಡಿಕೊಂಡಂಥ ಒಡಂಬಡಿಕೆಯಂತೆ ನಡೆದುಕೊಂಡಿಲ್ಲ. ಈ ಕಾರಣದಿಂದ ನಾವು ಯಾಕೆ ಟೋಲ್ ಕಟ್ಟಬೇಕು, ಇವರು ಏನೇನು ನಿಯಮ ಇತ್ತು ಆ ನಿಯಮ ಬಾಹಿರವಾಗಿ ಸಂಗ್ರಹ ಮಾಡ್ತಾ ಇದ್ದಾರೆ. ದಶಕಗಳಿಂದಲೂ ಕೂಡ ಯಾವುದೇ ನಿಯಮದ ಪ್ರಕಾರ ಟೋಲ್ ಸಂಗ್ರಹ ಮಾಡ್ತಾ ಇಲ್ಲ ಅನ್ನೋದು ಗಂಭೀರ ಆರೋಪ. ಹೀಗಾಗಿಯೇ JDS ನೈಸ್ ಟೋಲ್ ಸಂಗ್ರಹದ ವಿರುದ್ಧ ಸಿಡಿದೆದ್ದು ಪ್ರತಿಭಟನೆಗೂ ಸಜ್ಜಾಗಿದೆ. ನೋಡಿ, ಈಗ ಬೆಂಗಳೂರಿನ ನೈಸ್ ರಸ್ತೆ ಟೋಲ್ ವಿವಾದ ಮತ್ತೆ ಸ್ಫೋಟಗೊಂಡಿದೆ. ಕರ್ನಾಟಕ ಹೈಕೋರ್ಟ್ ಆದೇಶದ ಬೆನ್ನಲ್ಲೇ ಕೇಂದ್ರ ಸಚಿವ ಕುಮಾರಸ್ವಾಮಿ ನೈಸ್ ರಸ್ತೆಯಲ್ಲಿ ಅನಧಿಕೃತವಾಗಿ ಟೋಲ್ ಸಂಗ್ರಹ ಮಾಡಲಾಗ್ತಾ ಇದೆ ಅನ್ನೋ ಆರೋಪ ಮಾಡಿದ್ದಾರೆ. ಬಿಡದಿ ಟೌನ್ಶಿಪ್ ಜೊತೆಗೆ ಈಗ ನೈಸ್ ವಿರುದ್ಧ ಕೂಡ JDS ಹೋರಾಟದ ಕಿಚ್ಚು ಹೊತ್ತಿಸಿದೆ. ಬಿಡದಿ ಬಳಿಕ ನೈಸ್ ರಸ್ತೆ ಟೋಲ್ ವಿವಾದ, ಜನಾಕ್ರೋಶದ ನಡುವೆ ರಾಜಕೀಯ ಕೆಸರೆರಚಾಟ. ಬಿಡದಿ ರೈತರ ಟೌನ್ಶಿಪ್ ಹೋರಾಟ ಸರ್ಕಾರಕ್ಕೆ ನುಂಗಲಾರದ ತುತ್ತಾಗಿದೆ. ವಿಪಕ್ಷಗಳಿಗೂ ಇದು ದೊಡ್ಡ ಅಸ್ತ್ರವಾಗಿದೆ. ಹೀಗಿರುವಾಗ ನೈಸ್ ರಸ್ತೆ ವಿವಾದ ಸರ್ಕಾರಕ್ಕೆ ಮತ್ತೊಂದು ಮುಳ್ಳಿನಂತೆ ಚುಚ್ಚುತ್ತಾ ಇದೆ. ಬೆಂಗಳೂರು ನಗರದ ಸಂಚಾರ ದಟ್ಟಣೆ ಕಡಿಮೆ ಮಾಡುವ ಉದ್ದೇಶದಿಂದ ರಿಂಗ್ ರಸ್ತೆ ನಿರ್ಮಾಣ ಮಾಡಲು ನಂದಿ ಇನ್ಫ್ರಾಸ್ಟ್ರಕ್ಚರ್ ಕಾರಿಡಾರ್ ಎಂಟರ್ಪ್ರೈಸಸ್ ಅಂದ್ರೆ ಇದೇ ನೈಸ್ ಮುಂದಾಗಿತ್ತು. ಆದರೆ ಈ ಯೋಜನೆ ಸಂದರ್ಭದ ಒಪ್ಪಂದಗಳನ್ನು ಸರಿಯಾಗಿ ಪಾಲಿಸ್ತಾ ಇಲ್ಲ ಅಂತ ಆರೋಪಗಳು ಕೇಳಿ ಬಂದಿವೆ. ಈ ಬೆನ್ನಲ್ಲೇ ಮತ್ತೊಮ್ಮೆ ನೈಸ್ ರಸ್ತೆ ವಿವಾದ ಮತ್ತೆ ಭುಗಿಲೆದ್ದಿದೆ. 1995ರಲ್ಲಿ ರಾಜ್ಯ ಸರ್ಕಾರ ಮತ್ತು ನೈಸ್ ನಡುವೆ ಫ್ರೇಮ್ವರ್ಕ್ ಅಗ್ರಿಮೆಂಟ್ ಸಹಿಯಾಗಿತ್ತು. ಒಪ್ಪಂದದ ಪ್ರಕಾರ 5 ಹಂತಗಳಲ್ಲಿ 258 ಕಿಲೋಮೀಟರ್ ರಿಂಗ್ ರಸ್ತೆ ನಿರ್ಮಿಸಬೇಕು. ಆದರೆ 30 ವರ್ಷಗಳಾದರೂ ಕೂಡ ಕೇವಲ 41 ಕಿಲೋಮೀಟರ್ ಪೂರ್ಣವಾಗಿದೆ. ಪ್ರತಿದಿನ ಲಕ್ಷಾಂತರ ವಾಹನಗಳು ಇಲ್ಲಿ ಸಂಚರಿಸುತ್ತವೆ. ಆದರೆ ಇಲ್ಲಿ ಟೋಲ್ ಸಂಗ್ರಹಿಸ್ತಾ ಇರುವುದೇ ಕಾನೂನು ಬಾಹಿರ ಅನ್ನೋ ಆರೋಪ ಕೇಳಿ ಬರ್ತಾ ಇದೆ. ನೈಸ್ ಸಂಸ್ಥೆ ರೈತರ ಜಮೀನನ್ನು ವಶಪಡಿಸಿಕೊಂಡು ಪರಿಹಾರ ನೀಡಿಲ್ಲ. ಹೀಗಾಗಿ ಈ ಪ್ರಕರಣದಲ್ಲಿ ಹೈಕೋರ್ಟ್ ನೈಸ್ ಸಂಸ್ಥೆ ವಿರುದ್ಧ ಕ್ರಮವನ್ನು ಕೈಗೊಳ್ಳಲು ಸರ್ಕಾರಕ್ಕೆ ಖಡಕ್ ಸೂಚನೆ ನೀಡಿದೆ. ಸರ್ಕಾರಕ್ಕೆ ನೈಸ್ ಚಾಟಿ. ಭೂಸ್ವಾಧೀನ ರದ್ದುಗೊಳಿಸಿ ಹೈಕೋರ್ಟ್ ಆದೇಶವನ್ನ ಮಾಡಿದ್ದು ಏಕಸದಸ್ಯ ಪೀಠದ ಆದೇಶವನ್ನೇ ವಿಭಾಗೀಯ ಪೀಠ ಎತ್ತಿ ಹಿಡಿದಿದೆ. ನೈಸ್ ಸಂಸ್ಥೆ ರೈತರಿಗೆ ಪರಿಹಾರ ನೀಡುವಲ್ಲಿ ಭಾರಿ ವಿಳಂಬ ಮಾಡಿದೆ. ಇನ್ನು ಸರ್ಕಾರದ ಜೊತೆಗಿನ ಒಪ್ಪಂದಕ್ಕೆ ವಿರುದ್ಧವಾಗಿ ಭೂಮಿಯನ್ನ ಬಳಕೆ ಮಾಡಲಾಗಿದೆ. ಅಲ್ಲದೆ ಅಕ್ರಮವಾಗಿ ಟೋಲ್ ಸಂಗ್ರಹಿಸಲಾಗ್ತಾ ಇದೆ. ಇದು ಸರ್ಕಾರವೇ ಸ್ವತಃ ಅಕ್ರಮದಲ್ಲಿ ಭಾಗಿಯಾದಂತಿದೆ. ಇನ್ನು ಕೂಡಲೇ ಈ ಬಗ್ಗೆ ತಂತ್ರಜ್ಞರು ತನಿಖೆ ನಡೆಸುವುದರ ಜೊತೆಗೆ ಫೊರೆನ್ಸಿಕ್ ಆಡಿಟಿಂಗ್ ಅಗತ್ಯವಿದೆ ಅಂತ ಕೋರ್ಟ್ ಹೇಳಿದೆ. ಜೊತೆಗೆ ವಶಪಡಿಸಿಕೊಂಡಿರುವಂತಹ ಭೂಮಿಯಲ್ಲಿ 110 ಎಕರೆ ಭೂಮಿಯನ್ನ ವಾಣಿಜ್ಯ ಕಾರಣಕ್ಕೆ ಬಳಕೆ ಮಾಡಿಕೊಂಡು ಸರ್ಕಾರದ ಜೊತೆ ಜಂಟಿ ಅಭಿವೃದ್ಧಿ ಒಪ್ಪಂದ ಮಾಡಿಕೊಳ್ಳಲಾಗಿದೆ. ನೈಸ್ ಸಂಸ್ಥೆ 20,000 ಎಕರೆಗಳಿಗಿಂತ ಅಧಿಕ ಭೂಮಿಯನ್ನ ತನ್ನ ಬಳಿ ಇಟ್ಟುಕೊಂಡಿದೆ. ಸುಪ್ರೀಂ ತೀರ್ಪು ಉಲ್ಲಂಘಿಸಿದೆ. ಆಸ್ತಿಯನ್ನ ನಗದೀಕರಿಸಿಕೊಂಡಿದೆ. ಇದರಿಂದ ರೈತರು ಸಾರ್ವಜನಿಕರ ಹಿತಾಸಕ್ತಿ ಬಲಿಯಾಗಿದೆ. ಇದನ್ನ ನೋಡುತ್ತಾ ಕೋರ್ಟ್ ಸುಮ್ಮನೆ ಮೂಕ ಪ್ರೇಕ್ಷಕರಾಗಿ ಕೂರಲು ಸಾಧ್ಯವಿಲ್ಲ. ಈ ಅಕ್ರಮಗಳನ್ನ ಹಾಗೆ ಬಿಡಲಾಗುವುದು ಅಂತ ಹೈಕೋರ್ಟ್ ಹೇಳಿದೆ. ನೈಸ್ ರಸ್ತೆ ಟೋಲ್ ಸಂಗ್ರಹದ ವಿರುದ್ಧ ಕೇಂದ್ರ ಸಚಿವ ಕುಮಾರಸ್ವಾಮಿ ಸಮರವನ್ನ ಸಾರಿದರು. ಆದರೆ ಇದಕ್ಕೆ ಪ್ರತಿಯಾಗಿ ನೈಸ್ ಮಾಲೀಕ ಅಶೋಕ್ ಖೇಣಿಯು ಎಚ್ಡಿಕೆ ವಿರುದ್ಧ ಟೀಕಿಸಿದರು.
ಆ ಕಂಪನಿ ಆ ಒಂದು ರಸ್ತೆಯ ಕೆಲಸವನ್ನು ಸಂಪೂರ್ಣಗೊಳಿಸ್ತೆ. 111 ಕಿಲೋಮೀಟರ್ ರಸ್ತೆಗೆ ಒಂದು ಕಾಮಗಾರಿ ಏನಾಗಬೇಕಾಗಿತ್ತು, ಇವತ್ತಿನವರೆಗೂ ಬೆಂಗಳೂರು ಸುತ್ತಮುತ್ತ ಕಾರ್ಯಕ್ರಮವನ್ನು ಯೋಜನೆಯನ್ನು ತರ್ತಕ್ಕಂಥದ್ದಕ್ಕೆ ಆಸಕ್ತಿ ಹೊಂದಿದ್ದು ಆ ರಸ್ತೆ ಕೆಲಸಕ್ಕಲ್ಲ, ಅಲ್ಲಿರ್ತಕ್ಕಂಥ ಬೆಲೆ ಬಾಳ್ತಕ್ಕಂಥ ಭೂಮಿಯನ್ನು ಲಪಟಾಯಿಸ್ತಕ್ಕಂಥದ್ದು. ಏನ್ ಮಾತಾಡ್ತೀರಿ? ನಿಮ್ ಮನೆಗ್ ಫ್ರೀ ಕೊಡ್ತಾರ ಅವರಿಗೆ? ಕೇಳ್ರಿ, ಯಾಕೆ ಹೇಳಿದಾನೆ ನೋಡ್ರಿ. ದೇವ್ರ ಎಲ್ಲರಿಗೂ ಒಂದು ಬಾಯ್ ಕೊಟ್ಟಿದ್ದಾನೆ, ಮತ್ತೆ ಇದನ್ನು ಕೊಟ್ಟಿದ್ದಾನೆ. ಅದಕ್ಕೆ ನಾ ಕಮೆಂಟ್ ಮಾಡೋದಿಲ್ಲ. ಅವ್ರು ಕೇಳ್ರಿ ಯಾಕೆ ಅಂತಾನೆ. ಇಫ್ ಕೋರ್ಟ್ ಆದೇಶ ಐ ಫಾಲೋ, ಐ ಆಲ್ವೇಸ್ ಫಾಲೋ ಲಾ. ತೋರ್ಸ್ರಿ ಎಲ್ಲಿದೆ ಆದೇಶ, ಐ ಫಾಲೋ ಇಟ್. ಅವ್ರಿಗೆ ಕೇಳ್ರಿ. ನೈಸ್ ವಿಚಾರವನ್ನ ರಾಜಕೀಯ ಅಸ್ತ್ರವನ್ನಾಗಿ ಬಳಸಲು ಜೆಡಿಎಸ್ ಸಿದ್ಧವಾಗಿದೆ. ಇವತ್ತು ಫ್ರೀಡಂ ಪಾರ್ಕ್ನಲ್ಲಿ ಬಿಡದಿ ಟೌನ್ಶಿಪ್ ವಿರೋಧಿಸಿ ಪ್ರತಿಭಟನೆಯ ಜೊತೆಗೆ ನೈಸ್ ವಿರುದ್ಧವೂ ಕೂಡ ಧ್ವನಿ ಎತ್ತಲು ದಳಪತಿಗಳು ಸಜ್ಜಾಗಿದ್ದಾರೆ. ಬಾಗಲಕೋಟೆಗೆ ಹೋದಾಗ ನೈಸ್ ಬಗ್ಗೆ ಬಹಳ ಹಾರ್ಡ್ ಹಿಟ್ಟಿಂಗ್ ಒಂದು ಲೆಟರ್ನ ಮುಖ್ಯಮಂತ್ರಿಗಳಿಗೆ ಬರೆದು ಅದರಲ್ಲಿರ್ತಕ್ಕಂಥ ಏನೇನು ಅಕ್ರಮಗಳು ನಡೆದಿದೆ ಅದ್ರ ಬಗ್ಗೆ CBI ಎನ್ಕ್ವೈರಿ ಆಗಬೇಕು ಅನ್ನೋ ಮಟ್ಟಕ್ಕೆ ನಿನ್ನೆ ಬಾಗಲಕೋಟೆ ಹೇಳಿದ್ದಾರೆ. ನಾನು ನೋಡಿದ್ದೇನೆ. ನಾನು ಅದು ನಾಳೆ ನಾನು ಅದ್ರ ಬಗ್ಗೆ ಕೆಲವು ವಿಷಯ ಮಾತಾಡ್ತೀನಿ. ನೈಸ್ ಅಕ್ರಮ ತನಿಖೆ ಸಮಿತಿ ಸಲಹೆಗಳೇನು? 1995-96ರಲ್ಲಿ ನೈಸ್ ರಸ್ತೆ ಯೋಜನೆ ರೂಪುಗೊಂಡು ಜೂನ್ 16, 2006ರಂದು ಪ್ರಾರಂಭವಾಗಿತ್ತು. ಅಂದಿನಿಂದ ಇಂದಿನವರೆಗೂ ಯೋಜನೆಯು ಸಾಕಷ್ಟು ವಿವಾದಕ್ಕೀಡಾಗಿದೆ. ಈ ಬಗ್ಗೆ ತನಿಖೆಗೆ ಹಲವು ಸಮಿತಿಗಳನ್ನು ರಚನೆ ಮಾಡಲಾಗಿದೆ. ಆದರೆ ಅವುಗಳ ವರದಿ ಆಧಾರದಲ್ಲಿ ಸರ್ಕಾರ ಕ್ರಮ ಕೈಗೊಂಡಿಲ್ಲ. ಸದ್ದು ಮಾಡದ ವರದಿ. ನೈಸ್ ಅಕ್ರಮ ಆರೋಪ ಬೆನ್ನಲ್ಲೇ 2016ರಲ್ಲಿ TB ಜಯಚಂದ್ರ ನೇತೃತ್ವದಲ್ಲಿ 11 ಸದಸ್ಯರ ಸದನ ಸಮಿತಿ ರಚನೆಯಾಗಿತ್ತು. ಆ ಸಮಿತಿಯಿಂದ 392 ಪುಟಗಳ ತನಿಖಾ ವರದಿ ಸಿದ್ಧಪಡಿಸಿ ನೈಸ್ ಅಕ್ರಮಗಳ ಬಗ್ಗೆ ಉಲ್ಲೇಖ ಮಾಡಲಾಗಿತ್ತು. CBI ತನಿಖೆಗೆ ಸದನ ಸಮಿತಿ ಶಿಫಾರಸು ಮಾಡಿದ್ದಲ್ಲದೆ 1100 ಎಕರೆ ಜಮೀನನ್ನ ರೈತರಿಗೆ ಹಿಂದಿರುಗಿಸಲು ಶಿಫಾರಸು ಕೂಡ ಮಾಡಲಾಗಿತ್ತು. ಬಳಿಕ ಬಸವರಾಜ ಬೊಮ್ಮಾಯಿ ನೇತೃತ್ವದ ಸರ್ಕಾರ ಗೋವಿಂದ ಕಾರಜೋಳ್, CC ಪಾಟೀಲ್ ನೇತೃತ್ವದಲ್ಲಿ ಉಪಸಮಿತಿ ರಚಿಸಿತು. ಆದರೆ ಆ ಸಮಿತಿಯು ಒಂದೇ ಒಂದು ಸಭೆಯನ್ನು ಕೂಡ ನಡೆಸಲಿಲ್ಲ. ಬಳಿಕ 2025ರಲ್ಲಿ ಡಾಕ್ಟರ್ G. ಪರಮೇಶ್ವರ್ ನೇತೃತ್ವದಲ್ಲಿ ಉಪಸಮಿತಿಯನ್ನ ರಚಿಸಲಾಯಿತು. ಈಗ 2026 ಕಳೆದ ಜುಲೈನಲ್ಲಿ KH ಮುನಿಯಪ್ಪ, MB ಪಾಟೀಲ್, ಸತೀಶ್ ಜಾರಕಿಹೊಳಿ, ಕೃಷ್ಣ ಬೈರೇಗೌಡ ಹಾಗೂ ಭೈರತಿ ಸುರೇಶ್ ಅವರನ್ನ ಒಳಗೊಂಡಂತೆ ಸಮಿತಿಯನ್ನ ರಚಿಸಲಾಗಿದೆ. ಸಮಿತಿಯಿಂದ ಹಲವು ಸಭೆ ಮಾಡಿ ಮಾಹಿತಿಯನ್ನು ಪಡೆಯಲಾಗಿದೆ ಅಂತ DCM ಪರಮೇಶ್ವರ್ ತಿಳಿಸಿದ್ದಾರೆ. ಇಲ್ಲ, ನಾನು ಈಗ ಸಮಿತಿ ಸಬ್ ಕಮಿಟಿ ಇದಕ್ಕೆ ನಾನೇ ಅಧ್ಯಕ್ಷ ಇದ್ದೇನೆ. ಅದು ಬಹುಶಃ ಮುಂದಿನ ವಾರ ಸಭೆ ಕರೀತೇನೆ. ಸಭೆ ಕರೆದು ಏನು ಆ್ಯಕ್ಚುಲಾಗಿ ಏನು ಆದೇಶ ಬಂದಿದೆ ಅದರ ಹಿನ್ನೆಲೆಯಲ್ಲಿ ಇಲ್ಲಿವರೆಗೂ ನಾವೇನು ತೀರ್ಮಾನಗಳು ಮಾಡಿದ್ದೀವಿ, ನಮ್ಮ ಸಬ್ ಕಮಿಟಿಯಲ್ಲಿ ಸುಮಾರು ತೀರ್ಮಾನಗಳನ್ನು ಈಗಾಗಲೇ ಮಾಡಿದ್ದೇವೆ. ಇನ್ಕ್ಲೂಡಿಂಗ್ ಏನು ಅದನ್ನು ಟೋಲ್ ಕಟ್ಟೋ ವಿಚಾರದಲ್ಲಿ ಕೂಡ ನಾವು ಲೆಕ್ಕ ಕೇಳಿದ್ವಿ. ಇಷ್ಟುವರೆಗೂ ಎಲ್ಲಿ ಎಷ್ಟು ಟೋಲ್ ಕಲೆಕ್ಟ್ ಮಾಡಿದ್ದೀರಾ ನೀವು ಲೆಕ್ಕ ಕೊಡಿ ಅಂತಕ್ಕಂಥ ವಿಚಾರಗಳನ್ನೆಲ್ಲ ಚರ್ಚೆ ಮಾಡಿದ್ದೀವಿ. ಅದರ ಮೇಲೆ ತೀರ್ಮಾನವನ್ನು ಮಾಡ್ಬೋದು. ಒಟ್ನಲ್ಲಿ ಸದಾ ವಿವಾದದಿಂದಲೇ ಸಿಲುಕಿರುವಂತಹ ನೈಸ್ ರಸ್ತೆ ಯೋಜನೆ ಬಳಕೆದಾರರಿಗೆ ಮಾತ್ರ ಸೂಕ್ತ ಸೌಕರ್ಯವನ್ನು ಒದಗಿಸ್ತಾ ಇಲ್ಲ. ಸರ್ಕಾರ ಇದರ ಬಗ್ಗೆ ಏನು ಕ್ರಮವನ್ನು ಕೈಗೊಳ್ಳುತ್ತೆ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ಏನಿದು ವಿವಾದ ಅಂತ ಕೇಳಿದ್ರೆ ಕ್ವಿಕ್ ಆಗಿ ಒಂದೆರಡು ಲೈನ್ ಅಲ್ಲಿ ಹೇಳ್ಬೇಡಲ್ಲ ಮೇಡಮ್. ಬೆಂಗಳೂರು ಮತ್ತೆ ಮೈಸೂರು ಇನ್ಫ್ರಾಸ್ಟ್ರಕ್ಚರ್ ಕಾರಿಡಾರ್ಗಾಗಿ NICE ಸಂಸ್ಥೆಗೆ ರೈತರ ಜಮೀನನ್ನು ಸ್ವಾಧೀನಪಡಿಸಿಕೊಳ್ಳಲಾಗಿತ್ತು. ಆದರೆ ಹಲವು ವರ್ಷಗಳಿಂದ ಕೆಲವು ಭೂಮಾಲೀಕರಿಗೆ ಪರಿಹಾರ ಸಿಕ್ಕಿಲ್ಲ ಅನ್ನೋದು ಮೊದಲ ಗಂಭೀರ ಆರೋಪ. ಯೋಜನೆಗೆ ನೀಡಲಾದ ಭೂಮಿಯನ್ನು ಮೂಲ ಫ್ರೇಮ್ವರ್ಕ್ ಅಗ್ರಿಮೆಂಟ್ನಲ್ಲಿ ನಿಗದಿಪಡಿಸಿದ ಹಾಗೆ ಇವರು ಅಭಿವೃದ್ಧಿಪಡಿಸಿಲ್ಲ, ಮಾಡಿಲ್ಲ ಅನ್ನೋದು ಮತ್ತೊಂದು ಆರೋಪ. ಹಾಗೆ NICE ರಸ್ತೆಗಳಲ್ಲಿ ಟೋಲ್ ಸಂಗ್ರಹಿಸುವುದೇ ಕಾನೂನುಬದ್ಧವೇ? ಟೋಲ್ ದರಗಳನ್ನು ಹೇಗೆ ಹೆಚ್ಚಿಸಲಾಗಿದೆ ಅಂದರೆ ಇವರು ಹೇಗೆ ಮೂಲ ಒಡಂಬಡಿಕೆಯಲ್ಲಿ ಹೇಳಿದ ಹಾಗೆ ಅಭಿವೃದ್ಧಿ ಮಾಡಿಲ್ಲ ಅಥವಾ ಆ ರೀತಿ ವರ್ಕ್ ಇನ್ನೂ ಕಂಪ್ಲೀಟ್ ಆಗಿಲ್ಲ. ಅದರ ಹೊರತಾಗಿಯೂ ಕೂಡ ನೀವಲ್ಲಿ ಟೋಲ್ ದರವನ್ನು ಹೆಚ್ಚಳ ಮಾಡಿದ್ದೀರಿ ಅನ್ನೋದು ಗಂಭೀರ ಆರೋಪ. ಡಿಟೇಲ್ ಆಗಿ ಇದನ್ನ ಆಶ್ಚರ್ಯ ಅಂತಂದ್ರೆ ಇದರಲ್ಲಿ ನೋಡಿ 258 ಕಿಲೋಮೀಟರ್ ರಿಂಗ್ ರಸ್ತೆ ಮಾಡಬೇಕು 5 ಹಂತಗಳಲ್ಲಿ ಅಂತ. ಅವರು 30 ವರ್ಷ ಆದ್ರೂ ಕೂಡ ಬರೀ 41 ಕಿಲೋಮೀಟರ್ ಮಾತ್ರ ಮಾಡಿದ್ದಾರೆ. ಇದು ಇವತ್ತು ನಾವ್ ಹೇಳ್ಬೇಕಾ? ನನಗೆ ಇನ್ನೂ ಆಶ್ಚರ್ಯ ಇಲ್ಲಿ ಏನು ಅಂತಂದ್ರೆ ಈ ಜನ ಪ್ರಶ್ನೆ ಮಾಡ್ತಾ ಇರುವಂತದ್ದು, ನಮ್ಮ ರಿಪಬ್ಲಿಕ್ ವೀಕ್ಷಕರು ಇದನ್ನ ಪ್ರಶ್ನೆ ಮಾಡ್ತಾ ಇದ್ದಾರೆ. ಏನಂತಂದ್ರೆ ದೇವೇಗೌಡರು 90s ಅಲ್ಲಿ ಮಾಡ್ಕೊಂಡಿರೋ ಒಪ್ಪಂದ 1995 ಅಲ್ಲಿ ಅವರು ಮೊದಲನೇ ಸಾರಿ ಒಪ್ಪಂದ ಮಾಡ್ಕೊಂಡಿದ್ದು, 97ರಲ್ಲಿ ಇದಕ್ಕೆ FWA ಆಗುತ್ತೆ. ಈಗ ಇಷ್ಟು ವರ್ಷದ ನಂತರ ಅಂದ್ರೆ ಇಷ್ಟೆಲ್ಲ ಅಕ್ರಮಗಳು 20ಕ್ಕೂ ಹೆಚ್ಚು ವರ್ಷ ನಡೆದರೂ ಕೂಡ ಯಾರು ಏನು ಧ್ವನಿ ಎತ್ತಲಿಲ್ಲ.
ದೇವೇಗೌಡರು ಸ್ವತಃ ಈಗ ಧ್ವನಿ ಎತ್ತುತ್ತಾ ಇದ್ದಾರೆ. ಇದ್ರ ಹಿಂದೆ ಕಾನೂನು ಕ್ರಮ ಕೈಗೊಳ್ಳಬಹುದಾಗಿತ್ತು, ಅವ್ರಿಗೆ ಮಾಡುವಂತ ಅಥವಾ ಅವಕಾಶಗಳಿತ್ತು ಅಂತ. ಅವಕಾಶಗಳು. ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಆಗಿದ್ರು, ಟೋಲ್ ಸಂಗ್ರಹನ ಅವಾಗಲೇ ಸ್ಟಾಪ್ ಮಾಡಿಸಬಹುದಾಗಿತ್ತಲ್ಲ. ಎಲ್ಲಪ್ಪ 258 ಕಿಲೋಮೀಟರ್ ರಸ್ತೆ ಎಲ್ಲಿ ಅಂತ ಅವ್ರು ಕೇಳ್ಬೋದಾಗಿತ್ತು. ಯಾಕೆ ನೀವು ಈ ಒಪ್ಪಂದಗಳನ್ನೆಲ್ಲ ಮುರಿದಿದ್ದೀರಲ್ಲ, ಇದು ಎಲ್ಲಿ ಅಂತ. ಆಮೇಲೆ ಎಷ್ಟೊಂದು ಭೂಮಿಯನ್ನು ವಾಣಿಜ್ಯ ಬಳಕೆಗೆ ಮಾಡ್ಕೊಂಡಿದ್ದಾರೆ. 110 ಎಕರೆ ಏನೋ ಅವರು ಕಮರ್ಷಿಯಲ್ ಪರ್ಪಸ್ಗೆ. ಅದ್ ಹೆಂಗೆ ಹಂಗೆ ಮಾಡಕ್ ಬರುತ್ತೆ? ಅದನ್ನ ಈಗ ಡಿ.ಕೆ. ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗಿರುವಾಗ ಅಥವಾ ಈಗ ಕೋರ್ಟ್ ಹೇಳ್ತು ಅಂದ ಮೇಲೆ ಇವರು ಪ್ರಶ್ನೆ ಮಾಡ್ತಾರಲ್ಲ, ಇಷ್ಟು ದಿವಸ ಏನ್ ಮಾಡ್ತಾ ಇದ್ರು ಅನ್ನೋ ಪ್ರಶ್ನೆ ಬರುತ್ತೆ. ಕರೆಕ್ಟ್. ನೀವು ಕೂಡ ಕರೆ ಮಾಡಿ ನಮ್ಮ ಜೊತೆಲಿ ನಿಮ್ಮ ಅಭಿಪ್ರಾಯವನ್ನ ತಿಳಿಸಬಹುದು. ರಿಪಬ್ಲಿಕ್ ಕನ್ನಡದ ಧ್ಯೇಯವಾಕ್ಯವೇ ನಿಮ್ಮ ಧ್ವನಿ. ಜನರ ಅಭಿಪ್ರಾಯಕ್ಕೆ ಒಂದು ಮುಕ್ತ ವೇದಿಕೆಯನ್ನ ಪ್ರತಿದಿನವೂ ಕೂಡ ನಾವು ನಿಮಗೆ ಕಲ್ಪಿಸಿಕೊಡ್ತಾ ಇದ್ದೀವಿ. ಅದರಂತೆ ನೀವು ಅಭಿಪ್ರಾಯವನ್ನು ತಿಳಿಸ್ಬೋದು. ನೈಸ್ ರಸ್ತೆಯು ಟೋಲ್ ವಸೂಲಿ ನಿಲ್ಲಿಸಬೇಕು ಮತ್ತು ಯೋಜನೆಯನ್ನು ಸರ್ಕಾರದ ಸುಪರ್ದಿಗೆ ಪಡೆಯಬೇಕು ಅನ್ನುವ ಒತ್ತಡಗಳು ಮುನ್ನೆಲೆಗೆ ಬಂದಿವೆ. ಇದರ ನಡುವೆ ನೈಸ್ ರಸ್ತೆ ಕಾನೂನನ್ನು ಮೀರಿ ಟೋಲ್ ವಸೂಲಿ ಮಾಡ್ತಾ ಇದೆ ಅನ್ನುವಂಥ ಆರೋಪ ಕೇಳಿಬಂದಿದೆ. ಹೀಗಾಗಿ ನೈಸ್ ಟೋಲ್ಗೆ ಕಾಸು ಕೊಡಬೇಕಾ ಅನ್ನುವಂಥ ಪ್ರಶ್ನೆ ಎದ್ದಿದೆ. ಈ ಬಗ್ಗೆ ಒಂದೊಂದು ರೋಡ್ಗೂ ನೀವು ಸಿಕ್ಕಾಪಟ್ಟೆ ಕೊಡ್ಬೇಕಾಗಿದೆ ದುಡ್ಡು. ನಮ್ಮ ಪ್ಯಾಕೇಜ್ ಅಲ್ಲಿ ನೀವು ಆ ಗ್ರಾಫಿಕ್ಸ್ ಎಲ್ಲ ನಮ್ಮ ತಲೆ ಮೇಲೆ ಹೋಗ್ತಾ ಇದೆ, ನೋಡ್ತಾ ಇರ್ತೀರಾ. ಆಮೇಲೆ ಇನ್ನೊಂದೇನಾಗತ್ತೆ ಅಂತಂದ್ರೆ ರಂಜಿತ್, ಎಲ್ಲಾ ಸರ್ಕಾರಗಳು ಇವ್ರು ಯಾರು ಕ್ರಮ ಕೈಗೊಂಡಿಲ್ಲ ನೋಡಿ. ಹಿಂದೆ ಕೂಡ 2016ರಲ್ಲಿ ಟಿ.ಬಿ. ಜಯಚಂದ್ರ ಅವ್ರ ನೇತೃತ್ವದಲ್ಲಿ ಸಮಿತಿ ಮಾಡಿದ್ರು, ಆಗ್ಲೂ ಕೂಡ ಏನು ಕ್ರಮ ಕೈಗೊಂಡಿಲ್ಲ. ಅದು ಏನು ಸುಮ್ಮನೆ ನಂಬಿಕೆ ವಾಸ್ತೆ ಒಂದು ಸಮಿತಿ ಅಂತ ಆಯ್ತು. ಆಮೇಲೆ CBI ತನಿಖೆಗೆ ಇದನ್ನ ಸದನ ಸಮಿತಿ ಶಿಫಾರಸು ಮಾಡಿದೆ. ಯಾಕೆ CBI ತನಿಖೆಗೆ ಇನ್ನೂ ಕೂಡ ಕೊಟ್ಟಿಲ್ಲ? ಯಾಕೆ CBI ತನಿಖೆಗೆ ಹೋಗಿಲ್ಲ? ಅದು 1100 ಎಕರೆಯನ್ನ ರೈತರಿಗೆ ವಾಪಸ್ ಮಾಡಿ ಅಂತ ಹೇಳಿದೆ. ಆ 1100 ಎಕರೆ ರೈತರಿಗೆ ಸಿಕ್ಕಿದ್ಯಾ? ಆಮೇಲೆ ಬಸವರಾಜ ಬೊಮ್ಮಾಯಿ ಅವ್ರ ನೇತೃತ್ವ ಸರ್ಕಾರದಲ್ಲೂ ಕೂಡ ಗೋವಿಂದ ಕಾರಜೋಳ ಅವರ ಇದರಲ್ಲಿ ಸಮಿತಿ ಮಾಡಿದ್ರು, ಅವಾಗಲೂ ಕೂಡ ಏನೂ ಆಗ್ಲಿಲ್ಲ. ಈಗ ಮತ್ತೆ 26ರಲ್ಲಿ KH ಮುನಿಯಪ್ಪ, MB ಪಾಟೀಲ್, ಸತೀಶ್ ಜಾರಕಿಹೊಳಿ, ಕೃಷ್ಣ ಬೈರೇಗೌಡ ಅವ್ರನ್ನ ಸೇರಿಸಿ ಮತ್ತೊಂದು ಸಮಿತಿ ಮಾಡಿದ್ದಾರೆ. ಸುಮ್ಮನೆ ಸಮಿತಿ ಮೇಲೆ ಸಮಿತಿ ನಂಬಿಕೆ ವಾಸ್ತೆ ಮಾಡ್ತಾ ಇದ್ದಾರೆ ಅಷ್ಟೇ, ಏನೂ ಆಗಿಲ್ಲ. ಕರೆಕ್ಟ್. ಬೆಂಗಳೂರು ಟ್ರಾಫಿಕ್ಗೆ ಮುಕ್ತಿ ನೀಡಲು ರಿಂಗ್ ರಸ್ತೆ ನಿರ್ಮಾಣ ಮಾಡಲಾಯಿತು. ಆದರೆ ಟ್ರಾಫಿಕ್ ಬಿಸಿಯಿಂದ ತಪ್ಪಿಸಿಕೊಳ್ಳಲು ಮುಂದಾದ ವಾಹನ ಸವಾರರ ಜೇಬಿಗೆ ಮಾತ್ರ ಕತ್ತರಿ ಬೀಳ್ತಾ ಇದೆ. ರಸ್ತೆ ನಿರ್ಮಿಸಿದ ನೈಸ್ ಒಪ್ಪಂದಗಳನ್ನು ಸರಿಯಾಗಿ ಪಾಲಿಸ್ತಾ ಇಲ್ಲ ಅನ್ನೋದು ಗಂಭೀರ ಆರೋಪ. ಏನು ಆರೋಪ, ಏನಾಗಿದೆ ಅನ್ನೋದ್ರ ಬಗ್ಗೆ ಸಂಕ್ಷಿಪ್ತವಾದ ವರದಿಯಲ್ಲಿ ನಿಮ್ಗೆ ಒಂದು ಐಡಿಯಾ ಬರ್ಬೋದು, ನೋಡ್ಕೊಂಡು ಬನ್ನಿ. ಟ್ರಾಫಿಕ್ನಿಂದ ಮುಕ್ತಿಗೆ ದುಬಾರಿ ಬೆಲೆ ತೆರಬೇಕಾ? ನೈಸ್ ಅಕ್ರಮದ ವಿರುದ್ಧ ವಾಹನ ಸವಾರರ ಆಕ್ರೋಶ. ಬೆಂಗಳೂರು ಟ್ರಾಫಿಕ್ ಮುಕ್ತಿಗಾಗಿ ರಾಜ್ಯ ಸರ್ಕಾರಗಳು ಲಿಂಕ್ ರಸ್ತೆ, ರಿಂಗ್ ರಸ್ತೆ, ಫ್ಲೈಓವರ್ ಮೊರೆ ಹೋಗುತ್ತಿವೆ. ಆದರೆ ಅದೇ ರೀತಿ ಟ್ರಾಫಿಕ್ ಸಮಸ್ಯೆಗೆ ಪರಿಹಾರ ನೀಡುವುದಕ್ಕೆ ಬಂದ ನೈಸ್ ಕಂಪನಿ ರಿಂಗ್ ರೋಡ್ಗಳ ನಿರ್ಮಾಣ ಹೊಣೆ ಹೊತ್ತು 2006ರಲ್ಲಿ ಯೋಜನೆ ಪ್ರಾರಂಭಿಸಿತು. ಒಪ್ಪಂದದ ಪ್ರಕಾರ 5 ಹಂತಗಳಲ್ಲಿ 258 ಕಿಲೋಮೀಟರ್ ರಿಂಗ್ ರಸ್ತೆ ನಿರ್ಮಿಸಬೇಕು. ಆದರೆ 30 ವರ್ಷ ಆದರೂ 41 ಕಿಲೋಮೀಟರ್ ಮಾತ್ರ ಪೂರ್ಣ ಆಗಿದೆ. ಆದರೆ ಪೂರ್ಣಗೊಳ್ಳದ ಕಾಮಗಾರಿಗೆ ನೈಸ್ ಸಂಸ್ಥೆ ವಾಹನ ಸವಾರರಿಂದ ಟೋಲ್ ವಸೂಲಿ ಮಾಡ್ತಾ ಇದೆ. ಇದು ಕಾನೂನು ಬಾಹಿರ ಅಂತ ಕೋರ್ಟ್ ಆದೇಶಿಸಿದ್ರು ನೈಸ್ ಮಾತ್ರ ಜನರಿಂದ ದುಪ್ಪಟ್ಟು ಹಣ ವಸೂಲಿ ಮಾಡ್ತಾ ಇರೋ ಆರೋಪ ಇದೆ. ನೈಸ್ ಟೋಲ್ ದರವೆಷ್ಟು? ಎಲ್ಲಿಂದ ಎಲ್ಲಿಗೆ? ಎಷ್ಟು ದೂರ? ಟೋಲ್ ಶುಲ್ಕ? ನೈಸ್ ರಸ್ತೆಯಲ್ಲಿ ಹೋಗೋರು ಹೊಸೂರು ರಸ್ತೆಯಿಂದ ಬನ್ನೇರುಘಟ್ಟ ರಸ್ತೆ ಹೋಗೋದಕ್ಕೆ ಕೇವಲ 6.79 ಕಿಲೋಮೀಟರ್ 72 ರೂಪಾಯಿ ಕೊಡಬೇಕು. ಅದೇ ರೀತಿ ಬನ್ನೇರುಘಟ್ಟ ರಸ್ತೆಯಿಂದ ಕನಕಪುರ ರಸ್ತೆಗೆ ಹೋಗೋದಕ್ಕೆ 4.36 ಕಿಲೋಮೀಟರ್ ದೂರಕ್ಕೆ 53 ರೂಪಾಯಿ ಟೋಲ್ ಕಟ್ಟಬೇಕಾಗಿದೆ. ಇನ್ನು ಕನಕಪುರ ರಸ್ತೆಯಿಂದ ಕ್ಲೋವರ್ ಲೀಫ್ ಜಂಕ್ಷನ್ ಹೋಗೋದಕ್ಕೆ 3.88 ಕಿಲೋಮೀಟರ್ಗೆ 39 ರೂಪಾಯಿ ಹಾಗೂ ಕ್ಲೋವರ್ ಲೀಫ್ ಜಂಕ್ಷನ್ ಇಂದ ಮೈಸೂರು ರಸ್ತೆವರೆಗೂ ಹೋಗೋದಕ್ಕೆ 9.55 ಕಿಲೋಮೀಟರ್ಗೆ 36 ರೂಪಾಯಿ ಶುಲ್ಕ ಕಟ್ಟಬೇಕಾಗಿದೆ. ಅದೇ ರೀತಿ ಮೈಸೂರು ರಸ್ತೆಯಿಂದ ಮಾಗಡಿ ರಸ್ತೆಗೆ ಹೋಗೋದಕ್ಕೆ 9.55 ಕಿಲೋಮೀಟರ್ ಸೇಮ್ ದೂರ ಆದರೆ ಇಲ್ಲಿ 77 ರೂಪಾಯಿ ಟೋಲ್ ಶುಲ್ಕ ಕಟ್ಟಬೇಕಾಗಿದೆ. ಇನ್ನು ಮಾಗಡಿ ರಸ್ತೆಯಿಂದ ತುಮಕೂರು ರಸ್ತೆ 7.48 ಕಿಲೋಮೀಟರ್ ಹೋಗಬೇಕು ಅಂದ್ರೆ 61 ರೂಪಾಯಿ ಕೊಡಲೇಬೇಕು. ಇನ್ನು ಲಿಂಕ್ ರಸ್ತೆಗಳಿಗೆ ಕಿಲೋಮೀಟರ್ 10 ರೂಪಾಯಿಯಂತೆ 8.10 ಕಿಲೋಮೀಟರ್ಗೆ 83 ರೂಪಾಯಿ ಕೊಡಬೇಕಾಗಿದೆ. ಒನ್ ಸೈಡ್ ಟೋಲ್ ದರ ಕಾರಿಗೆ ಮೈಸೂರು ರೋಡ್ಗೆ 77 ರೂಪಾಯಿ ಇದೆ, 113, 152, 205, ಬನ್ನೇರುಘಟ್ಟ ರೋಡ್ಗೆ 250 ಇದೆ. ಜೊತೆಗೆ ಹೊಸೂರು ರೋಡ್ಗೆ 277 ರೂಪಾಯಿ ಒನ್ ಸೈಡ್ ಕಾರು ಚಾಲಕ ಪೇ ಮಾಡಬೇಕಾಗುತ್ತೆ. ಇನ್ನು ಬಸ್ ಅವರು ಕೂಡ ಅತಿ ಹೆಚ್ಚು ಟೋಲ್ ದರ 596 ರೂಪಾಯಿ ಆಗಿರ್ಬೋದು ಬನ್ನೇರುಘಟ್ಟ ರೋಡ್ಗೆ. ಹೊಸೂರು ರೋಡ್ಗೆ ಅಥವಾ ಒನ್ ಸೈಡ್ಗೆ 811 ರೂಪಾಯಿ ಪೇ ಮಾಡಬೇಕಾಗುತ್ತೆ. ಕುಮಾರಣ್ಣ ಏನಂತ ಹೇಳೋರೆ ಅಂತಂದರೆ ಯಾವುದೇ ಕಾರಣಕ್ಕೂ ಟೋಲ್ ಕಟ್ಬೇಡಿ ಅಂತ ಹೇಳಿದ್ದಾರೆ ನಮ್ಮ ಕುಮಾರಣ್ಣ. ಆದ್ರೂ ಇವರು ದಬ್ಬಾಳಿಕೆಯಿಂದ ನಮ್ಮ ಹತ್ರ ಟೋಲ್ಗಳನ್ನೆಲ್ಲ ಕಲೆಕ್ಟ್ ಮಾಡ್ತವ್ರೆ. ಇದನ್ನು ಮಾಡ್ಕೊಳ್ಳಿ, ಟೋಲ್ನ ಈ ಥರ ದೊಡ್ಡ ದೊಡ್ಡ ಲಾರಿಗಳಿಗೆ ಮೇಂಟೆನೆನ್ಸ್ ಅಂತ ಖರ್ಚು ಮಾಡ್ಕೊಳ್ಳಿ, ದೊಡ್ಡ ದೊಡ್ಡ ಲಾರಿಗಳಿಗೆಲ್ಲ ಮಾಡ್ಕೊಳ್ಳಿ. ಈ ಕಾರು ಬೈಕ್ಗಳಿಗೆ ಯಾವುದೇ ಕಾರಣಕ್ಕೂ ಇವರು ಟೋಲ್ನ ಸಂಗ್ರಹಣೆ ಮಾಡೋದು ತಪ್ಪಿಸ್ಬೇಕು. ಏರಿಕೆ ಮಾಡಿದ್ದಾರೆ ಅಂತ ಆರೋಪ ಜಾಸ್ತಿ ಆಗ್ತಿದೆ ಅಂತ. ಇದು ಸ್ಟಾಪ್ ಮಾಡಬೇಕು.
ನಿಮ್ಗೆ ನೀವೆಲ್ಲ ಹೋಗ್ತಿರೋದು? ಸರ್ ಆರೋಹಳ್ಳಿ, ಕನಕಪುರ ಆರೋಹಳ್ಳಿ. ಎಷ್ಟು ಇಲ್ಲಿ ಟೋಲಿಗೆ? ಸರ್ 105 ರೂಪಾಯಿ ಕಟ್ಟಾಗುತ್ತೆ. ಇದು ಓಕೆನಾ ಸರ್? ಇಲ್ಲ ಏನಂತೀರಿ? ಸರ್ ಸ್ಟಾಪ್ ಮಾಡಬೇಕು, ಅರ್ಧಕ್ಕರ್ಧ ಮಾಡಬೇಕು ಅಂತ ಅಂತೀವಿ. ಇನ್ನ ನೈಸ್ ನಿರ್ಮಿಸಿರುವ ಎಲ್ಲಾ ರೋಡ್ಗೂ ಟೋಲ್ ಹಾಕೋದಕ್ಕೆ ಸಾಧ್ಯ ಇಲ್ಲ. ಅದು ಸರ್ಕಾರದ ಅಧೀನದಲ್ಲಿ ಇರುತ್ತೆ. ಟೋಲ್ ವಿಚಾರದಲ್ಲಿ ಸರ್ಕಾರ ಮತ್ತು ಸಂಸ್ಥೆ ಒಪ್ಪಂದ ಮಾಡಿಕೊಂಡಿರುತ್ತೆ ಅಂತಾರೆ ತಜ್ಞರು. ಅದು ಎಷ್ಟು ಖರ್ಚು ಮಾಡಿರ್ತಾರೋ ರಿಕವರಿ ಬರಬೇಕಾದದ್ದು ಪಾಪ ಅವ್ರಿಗೆ. ಈಗ ಟೋಲಲ್ಲಿ ರಿಕವರಿ ಬರುತ್ತೆ ಅಂದ್ಕೊಳ್ಳೋಣ. ಆ ಟೋಲಲ್ಲಿ ರಿಕವರಿ ಬರದಿದ್ರೆ ಅವ್ರಿಗೆ ಲಾಸ್ ಆಗುತ್ತೆ, ಅದನ್ನು ಪ್ರಾಜೆಕ್ಟೇ ಲಾಸ್ ಆಗುತ್ತೆ. ಸೊ ಅದರಿಂದ ಅವನು ಫಿಕ್ಸ್ ಮಾಡೋಕ್ಕಿಂತ ಮುಂಚೆ ಅವರು ನೋಡ್ಕೊಂಡಿರ್ತಾರೆ ಎಷ್ಟು ಜನ ಬರ್ಬೋದು. ಟೋಲ್ ಕಟ್ಟೋಕ್ಕಿಂತ ಮುಂಚೆ ನಾವೊಂದು ರಿಪೋರ್ಟ್ ಕೊಟ್ಟಿರ್ಬೇಕು, ಟೆಕ್ನಿಕಲ್ ರಿಪೋರ್ಟು. ಅದು ವ್ಯಾಲಿಡ್ ರಿಪೋರ್ಟ್ ಆಗಿರಬೇಕು. ಇನ್ನು ನೈಸ್ ರೋಡ್ ಟೋಲ್ ಶುಲ್ಕ ಪರಿಶೀಲನೆ ಹಾಗೂ ತನಿಖೆಗೆ ಆದೇಶಿಸುವ ಕುರಿತು ಕೇಂದ್ರ ಸಚಿವ ಕುಮಾರಸ್ವಾಮಿ ಸಿಎಂ ಡಿಕೆ ಶಿವಕುಮಾರ್ಗೆ ಪತ್ರ ಬರೆದಿದ್ದಾರೆ. ವಿವಾದದ ಕಿಚ್ಚು ಜೋರಾಗ್ತಾ ಇದ್ದಂತೆ ಸಿಎಂ ಸ್ಪಷ್ಟನೆ ನೀಡಿದ್ದಾರೆ. ಕಾನೂನು ರೀತಿಯಲ್ಲಿ ಕ್ರಮ ಕೈಗೊಳ್ಳುವುದಾಗಿ ತಿಳಿಸಿದ್ದಾರೆ. ಕಾನೂನು ಏನು ಹೇಳ್ತದೋ ಕಾನೂನಂತೆ ನಾವೆಲ್ಲ ಸೇರಿ ಕೆಲಸ ಮಾಡಬೇಕು. ಕಾನೂನು ಏನು ಹೇಳ್ತದೆ ಅದು ನನಗೆ ಮಾಡಬೇಕು. ಪತ್ರ ತಂದು ಕೊಟ್ಟಿದ್ದಾರೆ ಅಂತ ಹೇಳಿದ್ರು ನಾ ಇನ್ನೂ ನೋಡಿಲ್ಲ, ನಾನು ನೋಡ್ತೀನಿ. ಇನ್ನಾದ್ರೂ 30 ವರ್ಷದ ನೈಸ್ ಕತೆಗೆ ತೆರೆ ಬೀಳುತ್ತಾ? ಸಾಮಾನ್ಯ ಜನರ ಜೇಬಿಗೆ ಕತ್ತರಿ ಬೀಳೋದು ತಪ್ಪುತ್ತಾ? ಇಲ್ಲ ವಿವಾದ ಮುಂದುವರಿಯುತ್ತಾ? ಕಾದ್ ನೋಡಬೇಕಾಗಿದೆ. ಬೆಂಗಳೂರಿನಿಂದ ನಾಗರಾಜಪ್ಪ ಅಂತ ಕರೆ ಮಾಡಿದ್ದಾರೆ. ನಮಸ್ಕಾರ ಸರ್, ಏನ್ ಹೇಳಕ್ ಬಯಸ್ತೀರಿ? ಮೇಡಮ್ ನಮಸ್ಕಾರ ಮೇಡಮ್. ಹೇಳಿ ಮೇಡಮ್, ನಮ್ದು ನೈಸ್ ರೋಡ್ ಅಲ್ಲಿ ಮೇಡಮ್ ಬನ್ನೇರುಘಟ್ಟ ರೋಡ್ ಸರ್ಕಲ್ ನಲ್ಲಿ ಕಾರ್ನರ್ ಅಲ್ಲೇನೆ ಪಿ ಲಂಕೇಶ್ ಅವ್ರದ್ದು ಸಮಾಧಿ ಇದೆ. ಅದ್ರ ಪಕ್ಕ ನಮ್ದು 2 ರಿಂದ 3 ಎಕರೆ ಜಮೀನಲ್ಲಿ ನಾವು ಮತ್ತೆ ನಮ್ಮ ತಂದೆ ಸ್ನೇಹಿತರೆಲ್ಲ ಸೇರಿ 95, 96 ನಲ್ಲಿ ಸುಮಾರು ಒಂದು 80 ಸೈಟ್ಗಳನ್ನ ನಾವು ಪರ್ಚೇಸ್ ಮಾಡಿದ್ವಿ ಮೇಡಮ್, ನಮ್ಮ ಸ್ನೇಹಿತರೆಲ್ಲ ಸೇರಿ ಮೇಡಮ್. ಅವತ್ತಿನ ಕಾಲದಲ್ಲಿ 80,000 ಕೊಟ್ಟಿದ್ವಿ ಒಂದೊಂದ್ ಸೈಟ್ಗೆ. ಅದು ನಮ್ಮ ಇವರು ವಜ್ರಮುನಿ ಅವರಿದ್ರಲ್ಲ, ಫಿಲಾಮತ್ ಅವ್ರು, ವಜ್ರಮುನಿ ಸರ್ ಅವರ ತಮ್ಮ ಚಂದ್ರು ಅಂತ ಹೇಳ್ಬಿಟ್ಟು ಅವರು ನಮಗೆ ರೈತರಿಂದ ಡೈರೆಕ್ಟ್ ನಮಗೆ ಬರ್ಸ್ಕೊಟ್ಟಿದ್ರು. ತುಂಬಾ ಅವರು ಕೂಡ ಸ್ಕ್ಯಾಮ್ ಮಾಡಾಕ್ಬಿಟ್ಟಿದ್ದಾರೆ ಇದರಲ್ಲಿ. ಅದು ಬಂದು 1950ನೇ ಇಸ್ವಿ ಆ ಟೈಮಲ್ಲಿ ರೈತರುಗಳಿಗೆ ಅಂತ ಹೇಳ್ಬಿಟ್ಟು ಅದನ್ನ ಗೋಮಾಳ, ಅದು ಆಕ್ಚುಲಿ ಗೋಮಾಳನ ರೈತರುಗಳಿಗೆ, ಬಡ ರೈತರುಗಳಿಗೆ ಕೊಟ್ಟಿದ್ರು, SC ರೈತರುಗಳಿಗೆ ಕೊಟ್ಟಿದ್ರು. ಸೊ ಇವಾಗ ನಾವೇನು ಸೈಟ್ ಗಳನ್ನ ಹಂಚಿದ್ರು ಆ ಟೈಮಲ್ಲಿ 95, 96 ನಲ್ಲಿ, ಅದು ನಮ್ಗೆ ಬಂದಿಲ್ಲ ಮೇಡಮ್. ಇವತ್ತವರೆಗೂ ಪರಿಹಾರಧನ ಬಂದಿಲ್ಲ, ಪರಿಹಾರನೂ ಬಂದಿಲ್ಲ, ಏನು ನಾವು KDB ನಲ್ಲೆಲ್ಲ ಹೋಗಿ ಅಕ್ವಿಸಿಷನ್ ಅಲ್ಲಿ ಹೋಗ್ಬಿಟ್ಟು ನಾವೆಲ್ಲ ಪತ್ರ ಅಪ್ಲಿಕೇಶನ್ ಕೊಟ್ಟು ಬಂದಿದ್ದೇವೆ ಮೇಡಮ್. ಇವತ್ತವರೆಗೂ ಒಬ್ಬರಿಗೆ ನಮಗ್ ಸೈಟ್ ಬಂದಿಲ್ಲ. ಅದೇನಾಗಿದೆ, ಜಮೀನ್ ಓನರ್ಗೂ ಕೂಡ ಬಂದಿಲ್ಲ. ಆಮೇಲೆ ಅಲ್ಲಿ ಯಾವುದೇ ಕೈಗಾರಿಕಾ ಅಭಿವೃದ್ಧಿ ಆಗಿಲ್ಲ ಜಮೀನಲ್ಲಿ. ಇವತ್ತವರೆಗೂ ಅದು ಹಂಗೆ ಇದೆ. ಅದು ನೈಸ್ ರೋಡ್ ಪಕ್ಕದ ಜಮೀನೇ ಮೇಡಮ್. ಓಕೆ ಓಕೆ ರೈಟ್, ಥ್ಯಾಂಕ್ ಯು ನಾಗರಾಜಪ್ಪ ಅವರೇ. ನೋಡಿ, ಜನಗಳು ತಮ್ಗಾದ ಅನ್ಯಾಯನ ಹೇಗೆ ಹೇಳ್ಕೊಳ್ತಾ ಇದ್ದಾರೆ. ಸಂತೋಷ್ ಅನ್ನೋರು ಕರೆ ಮಾಡಿದ್ದಾರೆ. ಸಂತೋಷ್ ಅವರೇ ನಮಸ್ಕಾರ. ಸಂತೋಷ್ ಕುಮಾರ್ ಅವರ ಕಾಲ್ ಕಟ್ ಆಗಿದೆ, ಮತ್ತೆ ಅವ್ರನ್ನ ಸಂಪರ್ಕ ಮಾಡಿದ್ರೆ ನೋಡಿ, ಇದುವರೆಗೂ ಕೂಡ ಪರಿಹಾರ ಬಂದಿಲ್ಲ ಎಷ್ಟೋ ಜನಕ್ಕೆ. ಅದಕ್ಕೆಲ್ಲ ಏನು ಎಷ್ಟು ಜನ ಅಂತ ಕೋರ್ಟ್ಗೆ ಹೋಗಕ್ಕಾಗತ್ತೆ? ಎಷ್ಟೋ ಜನ ಫೈಟೇ ಮಾಡಲ್ಲ, ಬಿಟ್ಬಿಡ್ತಾರೆ. ಈಗ ಬೇಕಾದಷ್ಟು ಕೋರ್ಟ್ಗೆ ಆಲ್ರೆಡಿ ಅಪ್ಲಿಕೇಶನ್ಗಳು ಹೋಗಿದ್ದಾವೆ, ಆದ್ರೆ ಎಷ್ಟೊಂದು ಜನ ಈ ಫೈಟ್ ಮಾಡಿದ್ರು ಒಂದೇ ಬಿಟ್ಟರು ಒಂದೇ ಬಿಡಪ್ಪ ಅಂತ ಬಿಡ್ತಾರೆ. ಇಷ್ಟು ದೊಡ್ಡ ಅನ್ಯಾಯವನ್ನ ಎಲ್ಲ ಸರ್ಕಾರಗಳು ನೋಡ್ಕೊಂಡು ಕುಳಿತಿದೆ ಅಲ್ಲ ಅಂತ. ಕರೆಕ್ಟ್. ಮಹೇಂದ್ರ ಕುಮಾರ್ ಅನ್ನೋರು ತುಮಕೂರಿನಿಂದ ಕರೆ ಮಾಡಿದ್ದಾರೆ. ನಮಸ್ಕಾರ ಮಹೇಂದ್ರ ಅವರೇ. ನಮಸ್ತೆ ಸರ್. ಹೇಳಿ ಸರ್, ಈಗ ನೈಸ್ ಟೋಲ್ ವಿವಾದ, ಇದ್ರ ಬಗ್ಗೆ ತಾವು ಏನು ಹೇಳ್ತೀರಿ? ಸರ್, ಇದು ಈಗ 23 ವರ್ಷದಿಂದ ಅಕ್ರಮ ಮಾಡ್ಕೊಂಡು ಬಂದಿದ್ದಾರೆ. ಇಲ್ಲಿವರೆಗೂ ಯಾರು ಕೇಳಿಲ್ಲ. ಆಯ್ತು, ಇವಾಗ ಕೇಳಿ ಅದನ್ನ ಬಗೆಹರಿಸ್ತಾರೆ ಅನ್ಕೊಳ್ಳಿ. ಈ 23 ವರ್ಷದಿಂದ ಮಾಡಿರೋದಕ್ಕೆ ಜನಕ್ಕೆ ಪರಿಹಾರ ಏನ್ ಕೊಡ್ತಾರೆ ಇವರು? ಆಮೇಲೆ ಸರ್, ಆ ನೈಸ್ ರೋಡ್ಗೆ ಇರೋ ಕಿಲೋಮೀಟರ್ ಏನು, ಆ ಕಿಲೋಮೀಟರ್ಗೆ ಇವ್ರು ತಗೊಂತಕ್ಕಂತ ರೇಟ್ಗಳೇನು, ಇದಕ್ಕೆ ಯಾಕೂ ಬೆಲೆನೇ ಇಲ್ವಲ್ಲ ಸರ್? ಅದೇ ವಿವಾದ ಆಗಿರೋದು ಇವಾಗ. ಒಂದು ಶಾಶ್ವತ ಪರಿಹಾರ ಬೇಕಲ್ವಾ ಸರ್? ಕರೆಕ್ಟ್ ಕರೆಕ್ಟ್ ಕರೆಕ್ಟ್. ಅದೇ ವಿಚಾರವಾಗಿ ಹೋರಾಟ ನಡೀತಾ ಇದೆ. ಎಲ್ಲರ ಕೈಯಲ್ಲೂ ಇತ್ತು ಅನ್ನೋದು ಈಗಿರುವಂಥ ಪ್ರಶ್ನೆ. ಈ ಸಂದರ್ಭಕ್ಕೆ ಮಾತ್ರ ಅಲ್ಲ, ಎಲ್ಲರಿಗೂ ಕೂಡ ಇದನ್ನ ಸರಿ ಮಾಡುವಂಥ ಅವಕಾಶಗಳಿದ್ರೂ ಕೂಡ ಸುಮ್ಮನೆ ಇದ್ರು ಅನ್ನೋದು ಈಗಿರುವಂಥ ಪ್ರಶ್ನೆ. ಥ್ಯಾಂಕ್ ಯು ನಮ್ಮ ಜೊತೆ ಮಾತಾಡೋದಕ್ಕೆ ಮಹೇಂದ್ರ ಕುಮಾರ್ ಅವರೇ. ರೈಟ್. ಅಖಿಲ್ ಅಂತ ಬೆಂಗಳೂರಿನಿಂದ ಕರೆ ಮಾಡಿದ್ದಾರೆ. ನಮಸ್ಕಾರ ಅಖಿಲ್ ಅವರೇ, ಏನು ಹೇಳೋಕೆ ಬಯಸ್ತೀನಿ? ಮೇಡಮ್, ಅಖಿಲ್ ಅಂತ ಬೆಂಗಳೂರಿನ ಕರೆ ಮಾಡಿ. ಹೇಳಿ. ಮೇಡಮ್, ಏನಿಲ್ಲ, ಇವಾಗ ನೈಸ್ ರೋಡ್ ಸ್ಟಾರ್ಟ್ ಆದ್ಮೇಲೆ ಈಗ ರೈತರೆಲ್ಲ ಭೂಮಿ ಎಲ್ಲ ಕೊಟ್ಟಿದ್ದಾರೆ. ಕೊಟ್ಟರು ಕೂಡ ಅವ್ರು ಪರಿಹಾರ ಸಿಗ್ತಾ ಇಲ್ಲ. ಓಕೆ. ತಿರ್ಗಾ ಇವಾಗ ಇಷ್ಟು ವರ್ಷ ಇದಕ್ಕೆ ರೀತಿ ಅಂತ ಮಾಡಿರ್ತಾರೆ ಗೌರ್ಮೆಂಟ್ ಇಂದ. ಮಾಡೋದು ಸಹ ಇವರು ಕೂಡ ಟೋಲ್ ನ ಕಂಟಿನ್ಯೂ ತಗೋತಾ ಇದ್ದಾರೆ. ಓಕೆ. ತಿರ್ಗಾ ಇದನ್ನ ಯಾವಾಗ ನಿಲ್ಲಿಸ್ತಾರೆ, ರೈತರು ಭೂಮಿಗೆ ಯಾವಾಗ ಪರಿಹಾರ ಸಿಗುತ್ತೆ? ತಿರ್ಗಾ ಈ ರಸ್ತೆಗಳಿಗೆ ಫಸ್ಟ್ 2 ವೀಲರ್ಗೆಲ್ಲ ತಗೋತಾ ಇರ್ಲಿಲ್ಲ, ಈಗ ಎಲ್ಲಾದ್ರಲ್ಲೂ ದುಡ್ಡು ತಗೋತಾ ಇದ್ದಾರೆ. ಓಕೆ ಓಕೆ
ಅದೇನು ಸರ್ಕಾರ ಕೇಳೋದೇನು ಅಂದ್ರೆ ಇಲ್ಲ ನಿಲ್ಲಿಸ್ಲಿ, ಇಲ್ಲ ಗೌರ್ಮೆಂಟ್ ಅದನ್ನ ತಗೊಬಿಡಕ್ಕೆ ಹೇಳಿ. ರೈಟ್ ವೆರಿ ಟ್ರೂ. ಅಖಿಲ್ ಅವರ ಧನ್ಯವಾದಗಳು ಕರೆ ಮಾಡಿದ್ದಕ್ಕೆ. ಜನಗಳ ಇಂಥ ಪ್ರಶ್ನೆಯನ್ನೇ ರಿಪಬ್ಲಿಕ್ ಕನ್ನಡ ಎತ್ತುತ್ತಾ ಇರ್ತಕ್ಕಂಥದ್ದು. ಬಸವರಾಜನ್ ಅವರು ಕರೆ ಮಾಡಿದ್ದಾರೆ. ಬಸವರಾಜ್ ಅವರ ನಮಸ್ಕಾರ. ನಮಸ್ಕಾರ ಸರ್. ಹೇಳಿ ಬಸವರಾಜ್ ಅವರ, ಏನು ಹೇಳ್ತೀರಿ? ಈ ಟೋಲ್ ಸಂಗ್ರಹ ಎಷ್ಟು ಅಕ್ರಮ ಅಂತೇಳಿ ತಾವು ಹೇಳ್ತೀರಿ, ಜನರ ಆರೋಪ ಇದೆ ಅಕ್ರಮ ಅನ್ನೋದು, ಏನು ಹೇಳ್ತೀರಿ? ಅಕ್ರಮ ಇದು ಮಾಡ್ತಿರೋದು ಅಕ್ರಮನೇ ಸರ್. ಹೆಂಗೆ ಅಂತಂದ್ರೆ ಇಲ್ಲಿ ರಾಜಕಾರಣಿಗಳೆಲ್ಲ ಒಂದೇ, ಸರಿ, ಮೂರು ಪಕ್ಷದವರು ಒಂದೇ, ಮೂರು ಪಕ್ಷದವರು ಒಂದೇ. ಇವಾಗ 93 ಆಗಿರೋದು ಸಪೋಸ್ ಕುಮಾರಸ್ವಾಮಿ ಅವ್ರು ಇದು ಮಾಡ್ತಿರೋದು ಅವಾಗ ಆಗಿರೋದು, ನೀವು ಬಂದಾಗ ಅವಾಗ ಅದನ್ನ ಸ್ಟಾಪ್ ಮಾಡ್ಬೋದಾಯ್ತು. ಅವ್ರ ಇದ್ರಲ್ಲೇ ಇತ್ತು, ಸರಿ, ಅವ್ರ ಇದ್ರಲ್ಲೇ ಅವ್ರ ಎಂಡಲ್ಲಿದ್ದಾಗ ಅವಾಗೆ ಸ್ಟಾಪ್ ಮಾಡ್ಬೋದಾಯ್ತು. ಇವಾಗ ಎಂತಂದ್ರೆ ಜನಗಳು ಭಾರಿ ಹೊಡ್ತಾ ಬಿಡ್ತಿದೆ ಸರ್. ಇದು ಜನಗಳು ಭಯಂಕರ ಹೊಡ್ತಾ ಬಿಡ್ತಿದೆ. ಒಂದು 10 ಕಿಲೋಮೀಟರ್ ಹೋದ್ರೆ 70 ರೂಪಾಯಿ 80 ರೂಪಾಯಿ 100 ರೂಪಾಯಿ ಕಟ್ಟಾಗ್ತಾ ಇದೆ. ಅಲ್ಲಿ ಜಮೀನ್ ಕಳ್ಕೊಂಡಿರೋ ಸೂಕ್ತವಾದ ಪರಿಹಾರ ಕೊಟ್ಟೇ ಇಲ್ಲ. ನಿಜ ನಿಜ ನಿಜ. ಸೂಕ್ತವಾದ ಪರಿಹಾರ ಕೊಟ್ಟಿಲ್ಲ. ಇವಾಗ ಆಗಿದೆ ನೋಡಿ ಸರ್, ನಮ್ದು ಬಿಡದಿಯೋದು ಟೌನ್ಶಿಪ್ ಒಂದು ಆ ವಿಚಾರದಲ್ಲಿ ಸೇಮ್ ಇದು ಹಂಗೆ ಆಗುತ್ತೆ. ಇದು ಆಗಿದೆ. ಸೊ ಇವಾಗ ಇದನ್ನೇನೋ ಕೂಲಂಕುಷದಲ್ಲಿ ಕೋರ್ಟ್ ಆರ್ಡರ್ ಆಗಿದೆ. ಬಟ್ ಅಲ್ಲಾದ್ರೂ ನಮ್ಮ ರೀಸೆಂಟ್ ಆಗೆಲ್ಲ ಹೋಗಿದ್ವಿ, ನಾವು ಅದೇ ರೋಡಲ್ಲಿ ಹೋಗಿದ್ವಿ. ಕೇಳಿಸ್ಕೆ ಇಲ್ಲ ಸರ್, ನಮ್ ಕೋರ್ಟ್ ಆರ್ಡರ್ ಬಂದಿಲ್ಲ, ನಾವು ಬಿಡಕ್ ಸಾಧ್ಯನೇ ಇಲ್ಲ, ನಮ್ ಕೋರ್ಟ್ ಆರ್ಡರ್ ಇದೆ, ನಮ್ಗೆ ತೋರಿಸಿ ನೀವು ಅಂತಾರೆ. ನಿಜ ನಿಜ ನಿಜ. ಓಕೆ, ಥ್ಯಾಂಕ್ ಯು ನಮ್ಮ ಜೊತೆ ಮಾತಾಡಿದ್ದಕ್ಕೆ ಬಸವರಾಜ್ ಅವರೇ. ಆನಂದ್ ಅಂತ ಬೆಂಗಳೂರಿನಿಂದ ಕರೆ ಮಾಡಿದ್ದಾರೆ. ನಮಸ್ಕಾರ ಆನಂದ್ ಅವರೇ, ಏನ್ ಹೇಳಕ್ ಬಯಸ್ತೀರಿ? ಮೇಡಮ್ ನಮಸ್ಕಾರ. ಹೇಳಿ. ನಮ್ಗೆ ಮೈಸೂರು ರೋಡ್ ತುಂಬಾ ಕಾಸ್ಟ್ಲಿ ಆಯ್ತು, ರೇಟ್ ಎಲ್ಲ. ನಿಜ. ಕೋರ್ಟ್ ಎಲ್ಲ ಆರ್ಡರ್ ಬಂದು ಸುಮಾರು ದಿವಸನೇ ಆಯ್ತು. ಗೌರ್ಮೆಂಟ್ ಅವ್ರಿಗಿನ್ನೂ ನಮ್ಗೆ ಗೊತ್ತಿಲ್ಲ ಅಂತಾರೆ. ಪ್ರತಿಯೊಬ್ಬ ಜನಸಾಮಾನ್ಯರಿಗೂ ಗೊತ್ತಿದೆ ಅಲ್ವಾ? ಇವ್ರಿಗಿನ್ನೂ ಗೊತ್ತಾಗಿಲ್ಲ ಅಂದ್ರೆ ಏನ್ ಅರ್ಥ ಅಂತಾನೆ ಗೊತ್ತಾಗ್ತಾ ಇಲ್ಲ ನಮ್ಗೆ. ಓಕೆ ರೈಟ್, ಥ್ಯಾಂಕ್ ಯು ಆನಂದ್ ಅವರೇ ಕರೆ ಮಾಡಿದ್ದಕ್ಕೆ. ನೋಡಿ, ಅಂದ್ರೆ ಬೆಕ್ಕಿನ ಕೊಳ್ಳಿ ಗಂಟೆ ಕಟ್ಟೋರು ಯಾರು ಅಂತ. ಇಷ್ಟೆಲ್ಲ ಘೋಟಾಲ ಆಗ್ತಾ ಇದ್ರು ಕೂಡ ಯಾವ್ದು ನೀವು ಹೇಳಿದಾಗ ಯಾವುದೇ ಒಂದು ಪಕ್ಷದವರು ಕೂಡ ಸರ್ಕಾರ ಮುಟ್ಕೊಂಡು ಹಾಕೊಬೋದಾಗಿತ್ತಲ್ಲ, ನಿಯಮಗಳನ್ನ ಪಾಲನೆ ಮಾಡಿಲ್ಲ ಅಂತ ಹೇಳಿ ಅವರ ಇದನ್ನ ಸಸ್ಪೆಂಡ್ ಮಾಡ್ಬೋದಾಗಿತ್ತಲ್ಲ, ಒಪ್ಪಂದನ ಸಸ್ಪೆಂಡ್ ಮಾಡ್ಬೋದಾಗಿತ್ತಲ್ಲ. ಚಂದ್ರಶೇಖರನ್ ಅವರು ಮಾಗಡಿ ರೋಡ್ ಇಂದ ಕರೆ ಮಾಡಿದ್ದಾರೆ. ಚಂದ್ರಶೇಖರ್ ಅವರೇ ನಮಸ್ಕಾರ. ನಮಸ್ಕಾರ ಚಂದ್ರಶೇಖರ್ ಅವರೇ, ಹೇಳಿ. ನೈಸ್ ಟೋಲ್ ವಿಚಾರ. ನೈಸ್ ಟೋಲ್ ಎಷ್ಟು ಯಾವಾಗ ಶುರು ಮಾಡಿದ್ರಲ್ಲ, ಶುರು ಮಾಡಿದಾಗ ಇಷ್ಟು ವರ್ಷ ಆಗಿದೆ, ಇಷ್ಟು ವರ್ಷಕ್ಕೂ ಕಲೆಕ್ಷನ್ ಮಾಡ್ತೀನಿ ಅಂತ ಹೇಳೋದಿಲ್ಲ. ಮತ್ತೆ ವರ್ಷಕ್ಕೂ ರೇಟ್ ಜಾಸ್ತಿ ಮಾಡ್ತಾ ಇರ್ತಾರೆ. ಏನ್ ಸರ್ ನೆಕ್ಸ್ಟ್ ವರ್ಷ ರೇಟ್ ಜಾಸ್ತಿ ಮಾಡೋದು ಅಲ್ವಾ? ಒಂದ್ಸತಿ ಅವ್ರು ಬಂಡವಾಳ ಹಾಕ್ಬಿಟ್ಟು ರೋಡ್ ಮಾಡಿದ್ದಾಗಿದೆ. ಮೇಂಟೈನ್ ಮಾಡೋದಕ್ಕಿಂತ ಒಂದು ಮುಂಚೆ ಫಿಕ್ಸ್ ಮಾಡಿರೋ ರೇಟ್ ಅದು ಹೋಗಿ ಒಂದು 5 ವರ್ಷಕ್ಕೆ ಒಂದು ರೇಟ್ ಜಾಸ್ತಿ ಮಾಡೋದಾಗ್ಲಿ, ಪ್ರತಿ ವರ್ಷ ರೇಟ್ ಜಾಸ್ತಿ ಮಾಡೋದು ಒಂದಿಗೆ ಡಬಲ್. ಒಂದು 2 ವೀಲರ್ ಹೋಯ್ತು ಅಂತಂದ್ರೆ 70 ರೂಪಾಯಿ 100 ರೂಪಾಯಿ. ದಯವಿಟ್ಟು ಇದನ್ನ ಏನಾದ್ರು ಒಂದು ಶ್ರಮ ತಗೊಂಡ್ಲೇಬೇಕು, ಸ್ಟಾಪ್ ಮಾಡ್ಬೇಕಾಗುತ್ತೆ. ಅದೊಂದೇ ಅಲ್ಲ, ಥ್ರೂಔಟ್ ಇಂಡಿಯಾದಲ್ಲಿ ಎಲ್ಲರೂ ಇದೇ ಟೋಲ್ಗಳ ಮೇಲೆ ಯಾವರಿಂದ ಎಷ್ಟು ವರ್ಷವರೆಗೂ ಕಲೆಕ್ಷನ್ ಅಂತ ಅವ್ರು ಬೋರ್ಡ್ ಹಾಕ್ಬೇಕು ಸರ್. ಓಕೆ ಅಲ್ವಾ? ಥ್ಯಾಂಕ್ ಯು ನಮ್ಮ ಜೊತೆ ಮಾತಾಡಿದ್ದಕ್ಕೆ ಚಂದ್ರಶೇಖರ್ ಅವರೇ. ಚಹಾದ ಸ್ವೀಟ್ ಟೇಸ್ಟ್ MDHD+ ನಿಂದಲೇ ಬರುತ್ತೆ. ಗಂಟು ಕಟ್ಟಿಕೋ ಲವಂಗ, ಹಸಿರು ಏಲಕ್ಕಿಯಿಂದ ತುಂಬಿದ MDHD+ ಮಸಾಲೆ. ಹಾಗಾದ್ರೆ ನೈಸ್ ರಸ್ತೆ ಇನ್ನಾದರೂ ಟೋಲ್ ಫ್ರೀ ಆಗುತ್ತಾ? ಜನಗಳ ದುಡ್ಡಿನಿಂದ ಕಟ್ಟಿರ್ತಕ್ಕಂಥದ್ದು, ಜನಗಳ ಜಮೀನು ತಗೊಂಡು ಕಟ್ಟಿರ್ತಕ್ಕಂಥದ್ದು, ಇನ್ನೂ ಕೂಡ ಅದರ ಒಪ್ಪಂದಗಳಿಗೆ ಅನುಗುಣವಾಗಿ ನಡ್ಕೊಂಡಿಲ್ಲ. ಮತ್ತೆ ಈಗ ನೈಸ್ ವಿವಾದ ಭುಗಿಲೆದ್ದಿದೆ. ರೈತರಿಗೆ ಪರಿಹಾರ ಕೊಡದೆ ಇಷ್ಟೊಂದು ವಂಚನೆ ಮಾಡಿದ್ದಾರಲ್ಲ, ಇನ್ನು ಟೋಲ್ ಕಲೆಕ್ಷನ್ ಇಷ್ಟೊಂದು ದರೋಡೆ ರೀತಿಯಲ್ಲಿ ಮಾಡ್ತಾ ಇದ್ದಾರಲ್ಲ, ಇದಕ್ಕೆಲ್ಲ ಪರಿಹಾರ ಏನು ಅಂತ ಜನ ಒಂದು ಕಡೆ ಕೇಳ್ತಾ ಇದ್ರೆ, ಮತ್ತೊಂದು ಕಡೆ ಈಗ ರಾಜಕೀಯ ಪಕ್ಷಗಳು ಇದರ ಕುರಿತಾಗಿ ಹೋರಾಟ ಮಾಡ್ತಾ ಇದ್ದಾವೆ. ಈ ಮಹತ್ವದ ಯೋಜನೆಯನ್ನು JDS ಕೈಗೆತ್ಕೊಂಡು ಹೋರಾಟ ಮಾಡ್ತಿರೋದು ಮತ್ತೆ ಒಂದಷ್ಟು ರಾಜಕೀಯ ಹಗ್ಗ ಜಗ್ಗಾಟಕ್ಕೆ ಕಾರಣ ಆಗತ್ತಾ? ಸರ್ಕಾರ ಮತ್ತು JDS ಹಗ್ಗ ಜಗ್ಗಾಟ ಅಷ್ಟಕ್ಕೆ ಮುಗಿದೋಗುತ್ತಾ ಅನ್ನೋ ಅಸಮಾಧಾನ ಕೂಡ ಜನರಲ್ಲಿ ಇದೆ. ಒಟ್ಟು ಅಲ್ಲಿ ಪರಿಸ್ಥಿತಿ ಏನಿದೆ? ರಿಪಬ್ಲಿಕ್ ಕನ್ನಡ ಗ್ರೌಂಡ್ ರಿಪೋರ್ಟ್ ಮಾಡಿದೆ, ಬನ್ನಿ ನೋಡಿ. ನೈಸ್ ರಸ್ತೆ ಟೋಲ್ ಅಕ್ರಮ ಅಂತ ಖಂಡಿಸಿ ಈಗಾಗಲೇ ಒಂದಿಷ್ಟು ಜನಪರ ಸಾಮಾಜಿಕ ಹೋರಾಟಗಾರರು ಪ್ರತಿಭಟನೆ ಕೂಡ ಮುಂದಾಗಿದ್ರು. ಇದೇ ವಿಚಾರ ರಾಜಕೀಯ ವಲಯದಲ್ಲಿ ಸಾಕಷ್ಟು ಚರ್ಚೆ ಆಗ್ತಾ ಇದೆ. JDS ಈ ಬಗ್ಗೆ ನೈಸ್ ರೋಡ್ ಟೋಲ್ ವಿರುದ್ಧ ಈಗಾಗಲೇ ಆಕ್ಷೇಪಣೆ ಎತ್ತಿದೆ. ಯಾರು ಕೂಡ
ಟೋಲ್ ಕಟ್ಟಬಾರ್ದು ಅನ್ನೋ ನಿಟ್ಟಿನಲ್ಲಿ ಕೂಡ ಒಂದಿಷ್ಟು ಚರ್ಚೆಗಳು ಶುರುವಾಗಿದೆ. ಹಾಗಾದರೆ ನೈಸ್ ರೋಡ್ ಟೋಲ್ ದರ ಹೇಗಿದೆ, ಏನಿದು ಅಸಲಿ ಚಿತ್ರಣ ಹೇಗಿದೆ ಅನ್ನೋದನ್ನು ಇವತ್ತು ರಿಪಬ್ಲಿಕ್ ಕನ್ನಡ ಗ್ರೌಂಡ್ ರಿಪೋರ್ಟ್ ಮಾಡ್ತಾ ಇದೆ. ಸದ್ಯಕ್ಕೆ ನಾನು ನೈಸ್ ರಸ್ತೆ ಟೋಲ್ನ ಮುಂಭಾಗದಲ್ಲಿದ್ದೀನಿ. ಇಲ್ಲಿಂದ ಸರಿಸುಮಾರು ನಿತ್ಯವೂ ಕೂಡ ಸಾವಿರಾರು ತ್ರಿಚಕ್ರ ವಾಹನ ಆಗಿರ್ಬೋದು, ಲಾರಿ, ಪ್ರತಿಯೊಂದು ಹೆವಿ ವೆಹಿಕಲ್ಸ್ ಗೂಡ್ಸ್ ಕೂಡ ನಗರದ ವಿವಿಧ ಭಾಗಗಳಿಗೆ ಈ ಒಂದು ಟೋಲ್ ಮೂಲಕ ಸಂಚಾರವನ್ನು ಮಾಡುತ್ತೆ. ಇಲ್ಲಿ ಟೋಲ್ ದರ ಏರಿಕೆಯಾಗಿದೆ, ದೊಡ್ಡ ಮಟ್ಟದಲ್ಲಿ ಟೋಲ್ ದರ ವಸೂಲಿ ಮಾಡ್ತಾ ಇದ್ದಾರೆ ಅನ್ನೋ ಆರೋಪ ಒಂದು ಕಡೆ ಆದರೆ, ಮತ್ತೊಂದು ಕಡೆಯಲ್ಲಿ ಇಲ್ಲಿ ಅಗ್ರಿಮೆಂಟ್ ವಿಚಾರದಲ್ಲಿ ಆಗಿರಬಹುದು ಅಥವಾ ಇದರ ಮೂಲ ನಿಯಮನೆ ಉಲ್ಲಂಘನೆ ಆಗಿದೆ ಅನ್ನೋ ಆರೋಪ ಮತ್ತೊಂದು ಕಡೆ. ಈ ಒಂದು ಟೋಲ್ಗೋಸ್ಕರ, ಈ ಒಂದು ನೈಸ್ ರಸ್ತೆಗೋಸ್ಕರ 2003ರಲ್ಲಿ ಕೆಲವೊಂದಿಷ್ಟು ರೈತರಿಂದ ಭೂಸ್ವಾಧೀನ ಜಾಗವನ್ನು ಪಡೆಯಲಾಗಿತ್ತು. ಅವರಿಗೆ ಯಾವುದೇ ರೀತಿಯಲ್ಲಿ ಪರಿಹಾರ ಕೊಟ್ಟಿಲ್ಲ ಅನ್ನೋ ಆರೋಪವನ್ನು ಕೂಡ ರಾಜಕೀಯ ವಲಯದಲ್ಲಿ ಒಂದಿಷ್ಟು ನಾಯಕರು ಮಾಡ್ತಾ ಇದ್ದಾರೆ. ಮತ್ತೊಂದಿಷ್ಟು ಜನ ಈ ಒಂದು ನೈಸ್ ರಸ್ತೆಗೋಸ್ಕರ ವಶಪಡಿಸಿಕೊಂಡಿರುವಂತಹ ಜಾಗ ಅನ್ಯ ಉದ್ದೇಶಕ್ಕೆ ಬಳಕೆ ಆಗ್ತಿದೆ ಅನ್ನೋ ಆರೋಪ ಮತ್ತೊಂದು ಕಡೆ. ಇವೆಲ್ಲದರ ನಡುವೆ ಇಲ್ಲಿ ಯಾರು ಕೂಡ ಟೋಲ್ ಕಟ್ಟಬಾರ್ದು ಇದು ಅನ್ನೋ ನಿಟ್ಟಿನಲ್ಲಿ ಕೂಡ ಒಂದಿಷ್ಟು ಚರ್ಚೆ ಆದಂತಹ ಹಿನ್ನೆಲೆ ಇಲ್ಲಿ ಸಾರ್ವಜನಿಕರಿಗೋಸ್ಕರ ಈ ಒಂದು ನೈಸ್ ರಸ್ತೆಯಿಂದ ಒಂದು ಪ್ರಕಟಣೆ ಕೂಡ ಹೊರಡಿಸಲಾಗಿದೆ. ಕೆಲವು ವ್ಯಕ್ತಿಗಳು ಹೈಕೋರ್ಟ್ ಆದೇಶದಿಂದ ಟೋಲ್ ರಹಿತ ಅಂದ್ರೆ ಟೋಲ್ ಸಂಗ್ರಹ ಕಾನೂನು ಬಾಹಿರ ತಪ್ಪು ಮಾಹಿತಿ ನೀಡುತ್ತಿದ್ದು, ಯಾವುದೇ ರೀತಿಯಲ್ಲಿ ಈ ರೀತಿಯ ನಿಯಮ ಇಲ್ಲ ಅನ್ನೋ ನಿಟ್ಟಿನಲ್ಲಿ ಕೂಡ ಸಾರ್ವಜನಿಕರಿಗೆ ಸಾರ್ವಜನಿಕ ಕಾಣುವಂತೆ ಇಲ್ಲಿ ಟೋಲ್ನಲ್ಲೇ ಒಂದು ಸಾರ್ವಜನಿಕ ಪ್ರಕಟಣೆ ಕೂಡ ಹೊರಡಿಸಲಾಗಿದೆ. ಅದರ ಜೊತೆಗೆ ಇಲ್ಲಿ ಟೋಲ್ ದರ ಹೇಗಿದೆ ನೋಡ್ತಾ ಇರ್ಬೋದು. ಒನ್ ಸೈಡ್ ಟೋಲ್ ದರ ಕಾರಿಗೆ ಮೈಸೂರು ರೋಡ್ಗೆ 77 ರೂಪಾಯಿ ಇದೆ, 113, 152, 205, ಬನ್ನೇರುಘಟ್ಟ ರೋಡ್ಗೆ 250 ಇದೆ. ಜೊತೆಗೆ ಹೊಸೂರು ರೋಡ್ಗೆ 277 ರೂಪಾಯಿ ಒನ್ ಸೈಡ್ ಕಾರ್ ಚಾಲಕ ಪೇ ಮಾಡಬೇಕಾಗುತ್ತೆ. ಇನ್ನು ಬಸ್ ಅವರು ಕೂಡ ಅತಿ ಹೆಚ್ಚು ಟೋಲ್ ದರ 596 ರೂಪಾಯಿ ಆಗಿರ್ಬೋದು ಬನ್ನೇರುಘಟ್ಟ ರೋಡ್ಗೆ. ಹೊಸೂರು ರೋಡ್ಗೆ ಅಥವಾ ಒನ್ ಸೈಡ್ಗೆ 811 ರೂಪಾಯಿ ಪೇ ಮಾಡಬೇಕಾಗುತ್ತೆ. ಟ್ರಕ್ ಚಾಲಕ ಕೂಡ ಹೊಸೂರು ರೋಡ್ಗೆ ಮೈಸೂರು ರೋಡ್ಗೆ 154 ರೂಪಾಯಿ ಇದ್ರೆ, ಇನ್ನು ಕನಕಪುರ ರಸ್ತೆಗೆ 275 ರೂಪಾಯಿ, ಬನ್ನೇರುಘಟ್ಟ ರೋಡ್ಗೆ 380 ರೂಪಾಯಿ ಇದೆ, ಹೊಸೂರು ರೋಡ್ಗೆ 524 ರೂಪಾಯಿ, ಲಿಂಕ್ ರೋಡ್ಗೆ 358 ರೂಪಾಯಿ ಕಟ್ಟಬೇಕಾಗುತ್ತೆ. ಇನ್ನು LSV ಅಂದ್ರೆ ಲೈಟ್ ವೆಹಿಕಲ್ಸ್ ಏನಿದೆ ಅದು ಕೂಡ ಹೊಸೂರು ರೋಡ್ಗೆ 320 ರೂಪಾಯಿ ಕಟ್ಟಬೇಕಾಗುತ್ತೆ. ಇನ್ನು ಪರ್ ಆಕ್ಸಲ್ ನೋಡ್ತಾ ಇರ್ಬೋದು, ಇಲ್ಲಿ 524 ರೂಪಾಯಿ ಕಟ್ಟಬೇಕಾಗುತ್ತೆ. ಈ ರೀತಿಯ ಟೋಲ್ ದರ ಏನಿದೆ ಇದು ಅವೈಜ್ಞಾನಿಕ ಅನ್ನೋ ಆರೋಪವನ್ನು ಈ ಭಾಗದ ಸ್ಥಳೀಯರಾಗಿರ್ಬೋದು, ಕಾರ್ ಚಾಲಕರಾಗಿರ್ಬೋದು, ಸವಾರರು ಮಾಡ್ತಾ ಇರುವಂಥದ್ದು. ಇನ್ನು ದ್ವಿಚಕ್ರ ವಾಹನದ ಟೋಲ್ ಏನಿದೆ ಅದು ಇಲ್ಲಿ ಸಾಕಷ್ಟು ಚರ್ಚೆಗೆ ಕಾರಣ ಆಗ್ತಾ ಇದೆ. ಇಲ್ಲಿ ಒನ್ ಸೈಡ್ ದ್ವಿಚಕ್ರ ವಾಹನದ ದರ ನೋಡ್ತಾ ಇರ್ಬೋದು. ಮೈಸೂರು ರೋಡಿಗೆ 33 ರೂಪಾಯಿ ಇದೆ, ಇನ್ನು ಕ್ಲವರ್ ಲೀಫ್ ಅದಕ್ಕೆ 40 ರೂಪಾಯಿ ಇದೆ, ಕನಕಪುರ ರಸ್ತೆಗೆ 55 ರೂಪಾಯಿ ಇದೆ, ಬನ್ನೇರುಘಟ್ಟ ರಸ್ತೆಗೆ 72 ರೂಪಾಯಿ ಇದೆ, ಹೊಸೂರು ರೋಡಿಗೆ 105 ರೂಪಾಯಿ ಇದೆ, ಲಿಂಕ್ ರೋಡಿಗೆ 69 ರೂಪಾಯಿ ಇರುವಂಥದ್ದು. ಒನ್ ಸೈಡ್ ನಾವು ಹೊಸೂರು ರೋಡ್ಗೆ ಹೋಗ್ಬೇಕಂದ್ರೆ 105 ರೂಪಾಯಿ ಕೊಡ್ಬೇಕಾ ಅನ್ನೋ ಪ್ರಶ್ನೆಯನ್ನು ಇಲ್ಲಿಂದ ಸಂಚರಿಸುವಂತಹ ದ್ವಿಚಕ್ರ ವಾಹನ ಸವಾರರು ಮಾಡ್ತಾ ಇರುವಂಥದ್ದು. ಅವರು ಕೂಡ ಮಾತನಾಡಿಸೋ ಪ್ರಯತ್ನ ಮಾಡ್ತೀವಿ. ಸರ್, ಈಗ ಟೋಲ್ ದರ ಬಗ್ಗೆ ನಿಮ್ಮ ಒಪಿನಿಯನ್ ಏನು ಸರ್? ಇದು ಓವರ್ ಆಯಿತು ಟೋಲ್ ರೋಡು, ಮತ್ತು ಇದೇನೋ ಕ್ಯಾನ್ಸಲ್ ಆಗೈತೆ ಅಂದರು, ತಿರ್ಗಾ ಕಲೆಕ್ಟ್ ಮಾಡ್ತಾ ಇದ್ದಾರೆ, ಅದಕ್ಕೆ ಇನ್ನೇನು ಗೊತ್ತಿಲ್ಲ. ಒಂದಿಷ್ಟು ರಾಜಕೀಯ ನಾಯಕರು ಯಾರು ಕೂಡ ಟೋಲ್ ಕಟ್ಟಬಾರ್ದು ಅನ್ನುವಂತೆ ಸ್ಟೇಟ್ಮೆಂಟ್ ಕೊಟ್ಟಿರುವಂತಹ ಹಿನ್ನೆಲೆ ಸವಾರರು ಕೂಡ ಒಂದಿಷ್ಟು ಗೊಂದಲ ಇದೆ. ಈ ಹಿನ್ನೆಲೆ ಈ ಒಂದು ಟೋಲ್ನ 4 ಬದಿಯಲ್ಲೂ ಕೂಡ ಈ ರೀತಿಯಲ್ಲಿ ನೋಟಿಸ್ ಅಂಟಿಸುವಂತಹ ಒಂದು ಕೆಲಸವನ್ನು ಮಾಡಿದ್ದಾರೆ. ಇಲ್ಲಿ ಮೂಲ ನಿಯಮ ಉಲ್ಲಂಘನೆ ಆಗಿದೆ ಅಂತಹ ರಾಜಕೀಯ ನಾಯಕರು ಆರೋಪ ಮಾಡ್ತಿರುವಂತಹ ಹಿನ್ನೆಲೆ ಇದರ ಮೂಲ ನಿಯಮನೇ ಉಲ್ಲಂಘನೆ ಮಾಡಿರೋದ್ರಿಂದ ಇಲ್ಲಿ ಸಂಗ್ರಹವಾಗ್ತಿರುವಂತಹ ಟೋಲ್ ಕೂಡ ಅದು ಸಮರ್ಪಕವಲ್ಲ, ಅದು ಸರಿಯಲ್ಲ, ಅದು ಕೂಡ ಅಕ್ರಮ ಅಂತ ಒಂದಿಷ್ಟು ಜನ ರಾಜಕೀಯ ನಾಯಕರು ಕೂಡ ಆರೋಪವನ್ನು ಕೂಡ ಮಾಡ್ತಾ ಇದ್ದಾರೆ. ಇಲ್ಲಿರುವಂತಹ ಸಿಬ್ಬಂದಿ ಕೂಡ ಇದೆ, ಅವ್ರನ್ನು ಕೂಡ ಮಾತನಾಡಿಸೋ ಪ್ರಯತ್ನ ಮಾಡ್ತೀನಿ. ಸರ್, ಇಲ್ಲಿ ನೋಟಿಸ್ ಯಾವಾಗ ಅಂಟಿಸಿರೋ ಸರ್ ನೀವು? ಆ ನೋಟಿಸ್ ಹಾಕಿದ್ರಲ್ಲ, ಅದು ಯಾವಾಗ ಹಾಕಿರೋದು ಅಂತ? ಅಲ್ಲೇ 3 days ಆಗಿದೆ. ಏನಕ್ಕೆ ಹಾಕಿರೋದು? ನಿಮ್ಗೆ ಏನಾದ್ರು ಟೋಲ್ ಕಟ್ಟಲ್ಲ ಅಂತ ಯಾರಾದ್ರೂ ಕಿರಿಕ್ ಮಾಡಿದ್ರೆ ಹೆಂಗೆ? ಕಿರಿಕ್ ಮಾಡ್ತಾರೆ ಸರ್, ಬಂದಾಗ ಮಂದಿ ಕಿರಿಕ್ ಮಾಡ್ತಾರೆ, ಘಾಟಿಗಳು ಮಾಡ್ತಾರೆ. ಅದಕ್ಕೋಸ್ಕರ ಅಕ್ರಮ ಅಂತ ಇದೆಯಲ್ಲ ಸರ್, ಅದ್ರ ಬಗ್ಗೆ ನಿಮ್ಮ ಒಪಿನಿಯನ್? ಅದ್ರ ಬಗ್ಗೆ ನಮ್ಗೇನು ಗೊತ್ತಿಲ್ಲ ಸರ್. 3 ದಿನ ಹಾಂ, 4 ದಿವಸ ಆಗಿದೆ. ಅಂದ್ರೆ ಇಲ್ಲಿ ಕೆಲವೊಂದಿಷ್ಟು ಸವಾರರು ಯಾವುದೇ ಕಾರಣ ಕೂಡ ಟೋಲ್ ಕಟ್ಟಲ್ಲ ಅನ್ನೋ ನಿಟ್ಟಿನಲ್ಲಿ ಒಂದಿಷ್ಟು ಕಿರಿಕ್ ಮಾಡಿದಂತಹ ಕಾರಣಕ್ಕಾಗಿ ಇದೀಗ ನೋಟಿಸ್ ಒಂದು ಕೆಲಸವನ್ನು ಮಾಡಿದೆ. ಬಟ್ ಇಲ್ಲಿ ಪ್ರಶ್ನೆ ಇರೋದು, ಸರ್ಕಾರ ಈ ಬಗ್ಗೆ ಒಂದು ಶಾಶ್ವತವಾಗಿರುವಂತಹ ಒಂದು ಪರಿಹಾರ ಕೊಡುತ್ತೆ. ಯಾಕಂದ್ರೆ ಈಗಾಗಲೇ ಒಂದು ಸಮಿತಿ ರಚನೆ ಆಗಿದೆ. ಓಕೆ, ಈ ಒಂದು ಸಮಿತಿ ಕೊಡುವಂತಹ ವರದಿಯ ಮೇಲೆ ಏನು ಕ್ರಮ ಕೈಗೊಳ್ಳುತ್ತೆ ಅನ್ನೋದು ಈಗ ಇರುವಂತಹ ಪ್ರಶ್ನೆ. ಟೋಲ್ ದರವನ್ನು ಕಂಪ್ಲೀಟ್ ಆಗಿ ಸ್ಟಾಪ್ ಮಾಡುತ್ತಾ ಅಥವಾ ಪರ್ಯಾಯವಾಗಿ ಬೇರೆಯನ್ನು ಮಾಡುತ್ತಾ ಅನ್ನೋದನ್ನು ಕೂಡ ಮುಂದಿನ ದಿನಗಳಲ್ಲಿ ಕಾದು ನೋಡಬೇಕಾಗುತ್ತೆ. ಕ್ಯಾಮರಾ ಪರ್ಸನ್ ಶಿವ ಜೊತೆ ಸತ್ತಾರ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಇದರ ಕೆಂಪು ಬಣ್ಣ ಅದ್ಭುತ, ಖಾರ ಕಡಿಮೆ ಆದರೂ ರುಚಿಕರ. MDH ಕಾಶ್ಮೀರಿ. ಕೆಪಿಎಸ್ಸಿ ಮಾಜಿ ಅಧ್ಯಕ್ಷನಿಗೆ ಇಡಿ ಶಾಕ್ ಕೊಟ್ಟಿದೆ. ಶಿವಶಂಕರಪ್ಪ ಮನೆ ಮೇಲೆ ಇಡಿ ಅಧಿಕಾರಿಗಳು ದಾಳಿಯನ್ನ ಮಾಡಿ ಪರಿಶೀಲನೆಯನ್ನ ಮಾಡುತ್ತಿದ್ದಾರೆ. ಬೆಂಗಳೂರಿನ ಡಾಲರ್ಸ್ ಕಾಲೋನಿಯಲ್ಲಿರುವ ಮನೆ ಶಿವಶಂಕರಪ್ಪ ಸಾಹುಕಾರ್ ಮನೆ, ಅವರ ಕಚೇರಿ.
ಆತನಿಗೆ ಸೇರಿದ ಸ್ಥಳಗಳ ಮೇಲೆ ಇಡಿ ಅಧಿಕಾರಿಗಳು ದಾಳಿ ಮಾಡಿದ್ದಾರೆ. ಮಧ್ಯವರ್ತಿಗಳ ಮನೆ ಮೇಲೂ ಕೂಡ ಇಡಿ ದಾಳಿ ಮಾಡಿದೆ. ಕೆಪಿಎಸ್ಸಿ ಹಗರಣದ ಮಧ್ಯವರ್ತಿಗಳು ಲಂಚ ಪಡೆದು ಅಡಗಿಸಿಟ್ಟಿರುವ ಏಜೆಂಟ್ಗಳು ಇಟ್ಟಂತ ಹಣ ಅಡಗಿಸಿಟ್ಟಿರುವವರ ಹಣವನ್ನು ಅಡಗಿಸಿಟ್ಟಿರುವ ಸ್ಥಳಗಳ ಪರಿಶೀಲನೆ ಕೂಡ ಮಾಡ್ತಾ ಇದ್ದಾರೆ. ಇಡಿ ಅಧಿಕಾರಿಗಳಿಂದ ದಾಳಿ ಮಾಡಿ ಪರಿಶೀಲನೆ ನಡೀತಾ ಇದೆ. ಲಂಚ ಪಡೆದು ಅಡಗಿಸಿಟ್ಟಿರುವ ಏಜೆಂಟ್ಗಳು ಹಣವನ್ನು ಆ ಸ್ಥಳಗಳ ಮೇಲೂ ಕೂಡ ಇಡಿ ಅಧಿಕಾರಿಗಳು ಈಗ ದಾಳಿ ಮಾಡಿ ಪರಿಶೀಲನೆ ಮಾಡ್ತಾ ಇದ್ದಾರೆ. ಕೆಪಿಎಸ್ಸಿ ಮಾಜಿ ಅಧ್ಯಕ್ಷ ಅವರಿಗೆ ಇಡಿ ಅಧಿಕಾರಿಗಳು ಬೆಳ್ಳಂಬೆಳಿಗ್ಗೆ ಶಾಕ್ ಕೊಟ್ಟಿದ್ದಾರೆ. ಶಿವಶಂಕರಪ್ಪ ತಮ್ಮ ಸಂಬಂಧಿಗೆ ಸರ್ಕಾರಿ ಕೆಲಸಕ್ಕಾಗಿ ನಕಲಿ ದಾಖಲೆಗಳನ್ನು ಸೃಷ್ಟಿ ಮಾಡಿದ್ರು ಅನ್ನೋದು ಆರೋಪ ಇತ್ತು. ಹಾಗಾಗಿ ಅದು ದೊಡ್ಡ ಮಟ್ಟದಲ್ಲಿ ಸುದ್ದಿ ಕೂಡ ಆಗಿತ್ತು, ಚರ್ಚೆ ಕೂಡ ಆಗಿತ್ತು, ಭಾರಿ ವಿವಾದಕ್ಕೂ ಕಾರಣ ಆಗಿತ್ತು. ಈಗ ಆತನ ಮನೆ, ಕಚೇರಿ ಸೇರಿದಂತೆ ಆತನಿಗೆ ಸಂಬಂಧಪಟ್ಟಂಥ ಕಡೆಗಳಲ್ಲೂ ಕೂಡ ಇಡಿ ಅಧಿಕಾರಿಗಳು ಬೆಳ್ಳಂಬೆಳಿಗ್ಗೆ ದಾಳಿ ಮಾಡಿದ್ದಾರೆ. ಹೆಚ್ಚಿನ ಮಾಹಿತಿಯೊಂದಿಗೆ ನಮ್ಮ ಪ್ರತಿನಿಧಿ ಅಭಿಷೇಕ್ ಇದ್ದಾರೆ ಸಂಪರ್ಕದಲ್ಲಿ. ಅಭಿಷೇಕ್, ಶಿವಶಂಕರಪ್ಪ ಅವರಿಗೆ ಸಂಬಂಧಪಟ್ಟ ಎಷ್ಟು ಕಡೆಗಳ ಮೇಲೆ ದಾಳಿಯಾಗಿದೆ, ಎಷ್ಟು ಅಧಿಕಾರಿಗಳು ಏಕಕಾಲಕ್ಕೆ ದಾಳಿ ಮಾಡಿದ್ದಾರೆ, ಸದ್ಯಕ್ಕೆ ಪ್ರಾಥಮಿಕವಾದ ಮಾಹಿತಿ ಏನಿದೆ ಇಲ್ಲಿವರೆಗೂ? ಈಗಾಗಲೇ 20-30 ಜನ ಇಡಿ ಅಧಿಕಾರಿಗಳು ದಾಳಿಯನ್ನು ನಡೆಸುವಂತಹ ಒಂದು ಹಿನ್ನೆಲೆಯಲ್ಲಿ ಈಗಾಗಲೇ ಪರಿಶೀಲನೆ ಕೂಡ ನಡೀತಾ ಇದೆ ಅಂತ ಹೇಳ್ಬೋದು. ಇನ್ನು ಬಹುತೇಕ ಈ ಒಂದು ಹಗರಣದಲ್ಲಿ ಕ್ಯಾಶ್ ಟ್ರಾನ್ಸಾಕ್ಷನ್ ಆಗಿರುವಂತಹ ಕಾರಣದಿಂದಾಗಿ ಹಣವನ್ನ ಇಟ್ಟಿರುವಂತಹ ಮೂಲಗಳ ಬಗ್ಗೆ, ಮೂಲ ಎಲ್ಲಿದೆ ಅನ್ನುವಂತಹ ಒಂದು ವಿಚಾರವಾಗಿ ಇಡಿ ಅಧಿಕಾರಿಗಳು ಮಾಹಿತಿಯನ್ನು ಕೆಲಸಗಳನ್ನು ಕೂಡ ಮಾಡ್ತಾ ಇದ್ದಾರೆ. ಮತ್ತು ಶಿವಶಂಕರಪ್ಪನ ಅವಧಿಯಲ್ಲಿ ಆದಂತಹ ಕೆಲವೊಂದು ದಾಖಲೆಗಳ ಸಹಿಯಾಗಿರಬಹುದು, ಮತ್ತೆ ಆತನ ಜೊತೆ ಸಂಪರ್ಕದಲ್ಲಿದ್ದಂತಹ ಮಧ್ಯವರ್ತಿಗಳೇನಿದ್ದಾರೆ ಅವರನ್ನು ಕೂಡ ಪರಿಶೀಲನೆ ನಡೆಸುವಂಥದ್ದು, ಅಂದ್ರೆ ಅವರ ಮನೆ ಮೇಲೆ ದಾಳಿಯನ್ನು ನಡೆಸಿ ಅವರ ಮನೆಯನ್ನ ಪರಿಶೀಲನೆ ನಡೆಸುವಂತಹ ಮುಖಾಂತರ ಈ ಒಂದು ಏನಿದೆ ಕೇಸ್ ಏನಿದೆ ಅದರ ಬಗ್ಗೆ ಒಂದು ಮಾಹಿತಿಯನ್ನು ಕಲೆ ಹಾಕುವಂತಹ ಕೆಲಸಗಳನ್ನು ಕೂಡ ಮಾಡಿದ್ದು. ಇಲ್ಲಿ ಮನಿ ಲಾಂಡ್ರಿಂಗ್ ಅಂದ್ರೆ ಅಕ್ರಮವಾಗಿ ಹಣ ವರ್ಗಾವಣೆ ಮತ್ತೆ ಹಣದ ಬಗ್ಗೆ ಮಾಹಿತಿ ಇದ್ದಂತಹ ಒಂದು ಕಾರಣದಿಂದಾಗಿ PMLA ಆಕ್ಟ್ ನಡಿ ಅಂದ್ರೆ ಮನಿ ಲಾಂಡ್ರಿಂಗ್ ಆಕ್ಟ್ ನಡಿ ಪ್ರಕರಣವನ್ನು ದಾಖಲಿಸಿಕೊಂಡಿರುವಂತಹ ಇಡಿ ಅಧಿಕಾರಿಗಳು ಇದು ದಾಳಿಯನ್ನು ನಡೆಸುವಂತಹ ಮುಖಾಂತರ ಒಂದು ರೀತಿಯಾಗಿ ದಾಖಲೆಗೊಂಡಿದ್ದಾರೆ. ಅಷ್ಟೇ ಅಲ್ಲ, ಶಿವಶಂಕರಪ್ಪ ಮನೆ ಮಾತ್ರ ಅಲ್ಲ, ಕಚೇರಿ ಆಗಿರಬಹುದು, ಮತ್ತೆ ಆತನ ಜೊತೆ ನಿಕಟವಾಗಿ ಸಂಪರ್ಕದಲ್ಲಿದ್ದಂತಹ ವ್ಯಕ್ತಿಗಳಿದ್ದಾರೆ ಅವರ ಮನೆ ಮೇಲೆ ಕೂಡ ದಾಳಿಯನ್ನು ನಡೆಸುವಂತಹ ಒಂದು ಪ್ರಕ್ರಿಯೆಗಳು ಕೂಡ ಮಾಡ್ತಾ ಇರುತ್ತೆ. ಈಗಾಗಲೇ ನಿನ್ನೆಯಷ್ಟೇ ಅವರೊಂದು ಜಾಮೀನನ್ನು ಕೂಡ ಅರ್ಜಿಯನ್ನು ಹಾಕಿದ್ರು, ಒಂದು ಹೈಕೋರ್ಟ್ಗೆ ಜಾಮೀನು ಅರ್ಜಿಯನ್ನು ಹಾಕಿದ್ದು ಅಂದ್ರೆ ಬಂಧನದ ಭೀತಿಯಲ್ಲಿ ಅಷ್ಟರ ಮಟ್ಟಿಗೆ, ಅಂದ್ರೆ ಅದು ಸಿಐಡಿ ಅಧಿಕಾರಿಗಳು ಬಂಧಿಸಬಹುದು ಅನ್ನುವಂತಹ ಒಂದು ಕಾರಣದಿಂದಾಗಿ ಹೈಕೋರ್ಟ್ಗೆ ಅರ್ಜಿ ಸಲ್ಲಿಸಿದ್ರು. ಆದ್ರೆ ಈಗ ಇಡಿ ಶಾಕ್ ಕೊಟ್ಟಿರುವಂತಹ ಪರಿಶೀಲನೆ ಕೂಡ ಮುಂದುವರೆದಿದೆ. ರಂಜಿತ್, ಓಕೆ, ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ. ನೈಸ್ ರಸ್ತೆಯಲ್ಲಿ ಅಕ್ರಮ ಟೋಲ್ ಸಂಗ್ರಹ ವಿರುದ್ಧ ಕಿಚ್ಚು ಭುಗಿಲೆದ್ದಿದೆ. ರಾಜ್ಯ ರೈತ ಹಿತರಕ್ಷಣಾ ಸಂಘ ಇವತ್ತು ಬೆಳಗ್ಗೆ 10:00ವರೆಗೆ ಈ ಕುರಿತಾಗಿ ಪ್ರತಿಭಟನೆ ನಡೆಸ್ತಾ ಇದೆ. ರೈತರು ಹೋರಾಟ ನಡೆಸ್ತಾ ಇದ್ದಾರೆ. ಕೇವಲ ಟೋಲ್ ಪಾವತಿಸಿ ಸಂಚಾರ ಮಾಡೋದಷ್ಟೇ ಅಲ್ಲ, ಪ್ರಶ್ನೆ ಮಾಡಿಸೋದು ಕೂಡ ನಮ್ಮ ಹಕ್ಕು ಅಂತ ರೈತರು ಹೇಳ್ತಾ ಇದ್ದಾರೆ. ಭೂಮಿ ಕೊಟ್ಟು ಕಳ್ಕೊಂಡಿದ್ದೀವಿ, ಪ್ರಶ್ನೆ ಮಾಡೋದು ನಮ್ಮ ಹಕ್ಕು ಅಂತ ರೈತರು ಹೋರಾಟ ಮಾಡ್ತಾ ಇದ್ದಾರೆ. 10:00ವರೆಗೆ ಪ್ರತಿಭಟನೆ ಆರಂಭ ಆಗುತ್ತೆ. ನೈಸ್ ಟೋಲ್ ಬಳಿ ರೈತ ಹಿತರಕ್ಷಣಾ ಸಮಿತಿ ಪ್ರತಿಭಟನೆ. ಇನ್ನಷ್ಟು ಅಪ್ಡೇಟ್ ಪಡ್ಕೊಳ್ಳೋಣ. ಪ್ರತಿನಿಧಿ ಸತ್ತಾರ್ ಲೈವ್ ಕನೆಕ್ಟ್ ಆಗಿದ್ದಾರೆ. ಸತ್ತಾರ್, 10:00ವರೆಗೆ ರೈತ ಹಿತರಕ್ಷಣಾ ಸಮಿತಿ ಕಾರ್ಯಕರ್ತರು ಬಂದು ಪ್ರತಿಭಟನೆ ಮಾಡ್ತಾರೆ ಅಂತ ಹೇಳಲಾಗಿದೆ. ನೀವು ಯಾವ ಸ್ಥಳದಲ್ಲಿದ್ದೀರಾ? ಪ್ರತಿಭಟನೆಯ ಕುರಿತಾಗಿ ಏನೆಲ್ಲ ಡೀಟೇಲ್ಸ್ ಇದೆ? ದೇವೇಗೌಡರು ಎಷ್ಟೊತ್ತಿಗೆ ಬರ್ತಾರೆ? JDS ಪ್ರತಿಭಟನೆ ಯಾವ ರೀತಿಯಲ್ಲಿರುತ್ತೆ? ರೈತ ಹಿತರಕ್ಷಣಾ ಸಮಿತಿ ಕೂಡ ಇವ್ರ ಜೊತೆ ಕೈ ಜೋಡಿಸುತ್ತಾ? ಏನೆಲ್ಲ ಡೀಟೇಲ್ಸ್ ಇದೆ? ಶ್ರೀಲಕ್ಷ್ಮಿ, ಒಂದು ಕಡೆ ಫ್ರೀಡಂ ಪಾರ್ಕ್ನಲ್ಲಿ ಇವತ್ತು JDS ನವರು ಪ್ರತಿಭಟನೆ ಮಾಡ್ತಾ ಇದ್ದಾರೆ, ಮತ್ತೊಂದು ಕಡೆಯಲ್ಲಿ ಕನಕಪುರ ಟೋಲ್ ಬಳಿ ಇವತ್ತು ರಾಜ್ಯ ಅಂದರೆ ಕರ್ನಾಟಕ ರಾಜ್ಯ ರೈತ ಹಿತರಕ್ಷಣಾ ಸಂಘದಿಂದ ಪ್ರತಿಭಟನೆಗೆ ಕರೆ ಕೊಟ್ಟಿರುವಂಥದ್ದು. ಇವತ್ತಿನ ಪ್ರತಿಭಟನೆ ಅವರು ಟೋಲ್ ಹತ್ರ ಹೋಗಿ ಡಾಕ್ಯುಮೆಂಟ್ ಕೊಡಿ, ಯಾಕೆಂದರೆ ನೀವು ನಮ್ಮ ಹತ್ರ ಟೋಲ್ ಶುಲ್ಕವನ್ನು ವಸೂಲಿ ಮಾಡ್ತಾ ಇದ್ದೀರಿ, ಅದಕ್ಕೆ ಸೂಕ್ತವಾಗಿರುವಂತಹ ದಾಖಲೆ ಕೊಡಿ, ಟೋಲ್ ಕಟ್ಟವರಿಗೆ ನಾವು ದಾಖಲಾತಿಯನ್ನು ಪರಿಶೀಲನೆ ಮಾಡುವಂಥ ನಮಗೆ ಹಕ್ಕಿದೆ ಅನ್ನೋದನ್ನು ಕೂಡ ಅವರು ಉಲ್ಲೇಖಿಸಿ ಇವತ್ತು ಪ್ರತಿಭಟನೆಗೆ ಕರೆ ಕೊಟ್ಟಿರುವಂಥದ್ದು. ಟೋಲ್ ಹತ್ರ ಹೋಗ್ತಾರೆ, ಅಲ್ಲಿರುವಂತಹ ಸಿಬ್ಬಂದಿ ಹತ್ರ ಫ್ರೇಮ್ ಅಗ್ರಿಮೆಂಟ್ ಅನ್ನು ಪ್ರಶ್ನೆ ಮಾಡುವಂತಹ ಒಂದು ಕೆಲಸವನ್ನು ಮಾಡೋಕೆ ಇವತ್ತು ಪ್ಲಾನ್ ಮಾಡ್ಕೊಂಡಿದ್ದಾರೆ. ಬಟ್ ಈ ಒಂದು ಪ್ರತಿಭಟನೆ ಯಾವುದೇ ರೀತಿ ಅನುಮತಿ ಇಲ್ಲದಂತಹ ಕಾರಣಕ್ಕಾಗಿ ಕೆಲವೊಂದಿಷ್ಟು ಯಾರ್ಯಾರು ಈ ಒಂದು ಪ್ರತಿಭಟನೆಗೆ ಕರೆ ಕೊಟ್ಟಿದ್ದರು ಪ್ರಮುಖ ನಾಯಕರನ್ನು ಈಗಾಗಲೇ ತಲಗಟ್ಟುಪುರ ಪೊಲೀಸರು ಅವರನ್ನು ವಶಕ್ಕೆ ಪಡೆಯುವಂತಹ ಒಂದು ಕೆಲಸವನ್ನು ಮಾಡಿದ್ದಾರೆ. ಬಟ್ ಅವರು ನ್ಯಾಯಯುತವಾಗಿ ನಾವು ಯಾವುದೇ ರೀತಿ ಹೋರಾಟವನ್ನು ಮಾಡಲ್ಲ ಅಥವಾ ಯಾವುದೇ ರೀತಿ ಪ್ರತಿಭಟನೆ ಅಂದರೆ ಧರಣಿ ಕೂರಲ್ಲ,
ನಮ್ಮ ಪ್ರಶ್ನೆ ಏನಿದೆ, ನಾವು ನಿತ್ಯವೂ ಕೂಡ ಟೋಲನ್ನು ಕಟ್ಟಿ ಸಂಚಾರ ಮಾಡ್ತೇವೆ, ಬಟ್ ನಮಗೆ ಸೂಕ್ತವಾಗಿರುವಂತಹ ಒಂದು ಕಾರನ್ನು ಕೊಡಿ, ಅಥವಾ ನಿಮ್ಮ ಹತ್ರ ಏನು ಡಾಕ್ಯುಮೆಂಟ್ ಇದೆ ಅದನ್ನು ನಮಗೆ ಕೊಡಿ, ಇವತ್ತು ದಾಖಲಾತಿಯನ್ನು ಕೇಳ್ತೀವಿ ಅಂತ ಬಿಗಿ ಪಟ್ಟನ್ನು ಹಿಡಿದಿರುವಂತಹ ಹಿನ್ನೆಲೆ ಇದೀಗ ಟೋಲ್ ಹತ್ರ ಕೂಡ ಪೊಲೀಸರು ಕೂಡ ಭದ್ರತೆಯನ್ನು ಕೈಗೊಂಡಿದ್ದಾರೆ. 10:30 ಸುಮಾರಿಗೆ ಕನಕಪುರದಿಂದ ತುಮಕೂರು ಕನೆಕ್ಟ್ ಆಗುವಂತಹ ನೈಸ್ ರೋಡ್ ಹತ್ರ ಇವತ್ತು ಪ್ರತಿಭಟನೆ ಮಾಡೋ ಪ್ಲಾನ್ ಮಾಡ್ಕೊಂಡಿರುವಂತದ್ದು. ಶ್ರೀಲಕ್ಷ್ಮಿ, ರೈಟ್, ಥ್ಯಾಂಕ್ ಯು ಸತ್ತರ್ ಡೀಟೇಲ್ಸ್ಗಾಗಿ. ಬಿಡದಿಯ ಟೌನ್ಶಿಪ್ ವಿಚಾರವಾಗಿ ಜೆಡಿಎಸ್ ನಿರಂತರವಾಗಿ ರೈತರ ಜೊತೆಗೆ ಸೇರಿಕೊಂಡು ಹೋರಾಟದಲ್ಲಿ ಭಾಗಿಯಾಗಿದೆ. ಬಿಡದಿಯಿಂದ ಬೆಂಗಳೂರಿನವರೆಗೆ ಪಾದಯಾತ್ರೆಯನ್ನು ಕೂಡ ಮಾಡಿದರು. ಇವತ್ತು ಕೂಡ ಟೌನ್ಶಿಪ್ ವಿರುದ್ಧ ಜೆಡಿಎಸ್ ರಣಕಹಳೆಯನ್ನು ಮೊಳಗಿಸ್ತಾ ಇದೆ ಫ್ರೀಡಂ ಪಾರ್ಕ್ನಲ್ಲಿ ಇವತ್ತು ದಳಪತಿಗಳ ರಣಕಹಳೆ. ಬೆಳಿಗ್ಗೆ 10:00 ಪ್ರತಿಭಟನೆಯನ್ನು ಮಾಡ್ತಾರೆ. ನೈಸ್ ರಸ್ತೆಯಲ್ಲಿ ಅಕ್ರಮ ಟೋಲ್ ಸಂಗ್ರಹದ ವಿರುದ್ಧ ಇವತ್ತು ಬೀದಿಗಿಳಿದು ಪ್ರತಿಭಟನೆ ಮಾಡ್ತಾರೆ. ಖುದ್ದು ಅಖಾಡಕ್ಕೆ ಇಳಿದಿದ್ದಾರೆ ದೇವೇಗೌಡ್ರೆ. ರಾಜ್ಯ ಸರ್ಕಾರದ ವಿರುದ್ಧ ಗುಡುಗೋದಕ್ಕೆ ಜೆಡಿಎಸ್ ಸಜ್ಜಾಗಿದೆ. ನಿಖಿಲ್ ಕುಮಾರಸ್ವಾಮಿ ನೇತೃತ್ವದಲ್ಲಿ ಪ್ರತಿಭಟನೆ ಫ್ರೀಡಂ ಪಾರ್ಕ್ನಲ್ಲಿ ನಡೀತಾ ಇದೆ. ದೇವೇಗೌಡ್ರೆ ಖುದ್ದು ಅಖಾಡಕ್ಕೆ ಇಳಿತಾರೆ ಅನ್ನೋ ಮಾಹಿತಿ ಇದೆ. ಇನ್ನು ಕೆಲ ಮಾರ್ಗಗಳನ್ನು ಬದಲಾವಣೆ ಮಾಡಿದ್ದಾರೆ ಪ್ರತಿಭಟನೆ ಹಿನ್ನೆಲೆಯಲ್ಲಿ. ಫ್ರೀಡಂ ಪಾರ್ಕ್ ಸುತ್ತಮುತ್ತ ಸಂಚಾರ ಬದಲಾವಣೆ ಮಾಡಿದ್ದಾರೆ. ಬೆಳಗ್ಗೆ 8ರಿಂದ ಸಂಜೆ 6 ಗಂಟೆವರೆಗೂ ಕೂಡ ಫ್ರೀಡಂ ಪಾರ್ಕ್ ಸುತ್ತಮುತ್ತ ವೆಹಿಕಲ್ಗಳ ಓಡಾಟ, ಟ್ರಾಫಿಕ್ ಜಾಮ್ ಆಗ್ಬೋದು, ಹಾಗಾಗಿ ಅಲ್ಲೆಲ್ಲ ಓಡಾಟಕ್ಕೆ ಸ್ವಲ್ಪ ಸಮಸ್ಯೆ ಆಗ್ಬೋದು ಅನ್ನೋ ಕಾರಣಕ್ಕೋಸ್ಕರ ಸ್ವಲ್ಪ ರಸ್ತೆಗಳ ಮಾರ್ಗ ಬದಲಾವಣೆ ಮಾಡಿದ್ದಾರೆ. ಕೋಡೆ ಜಂಕ್ಷನ್ ಟು ಮಹಾರಾಣಿ ಜಂಕ್ಷನ್, ವೈ ರಾಮಚಂದ್ರ ರಸ್ತೆ ಟು ಕಾಳಿದಾಸ ರಸ್ತೆ, ಪ್ಯಾಲೇಸ್ ರಸ್ತೆ, KG ರಸ್ತೆಯಲ್ಲೂ ಕೂಡ ಮಾರ್ಗ ಬದಲಾವಣೆ ಮಾಡಲಾಗಿದೆ. ಕೆಲವು ರಸ್ತೆಗಳಲ್ಲಿ ವಾಹನಗಳಿಗೆ ಪಾರ್ಕ್ ಮಾಡೋದಕ್ಕೆ ಅವಕಾಶ ಇಲ್ಲ. ಒಟ್ಟಾರೆ ಇವತ್ತು JDS ಫ್ರೀಡಂ ಪಾರ್ಕ್ನಲ್ಲಿ ರೈತರ ಜೊತೆ ಸೇರಿಕೊಂಡು ದೊಡ್ಡ ಮಟ್ಟದಲ್ಲಿ ಹೋರಾಟಕ್ಕೆ ಕರೆ ಕೊಟ್ಟಿದೆ. ಹೀಗಾಗಿ ಸಾವಿರಾರು ಜನ ಅಲ್ಲಿ ಸೇರೋ ಹಿನ್ನೆಲೆಯಲ್ಲಿ ಬಹುಶಃ ಆ ಕಡೆ ಎಲ್ಲ ಓಡಾಡೋರಿಗೆ ಸ್ವಲ್ಪ ಟ್ರಾಫಿಕ್ ಜಾಮ್ನ ಬಿಸಿ ತಟ್ಟಬಹುದು. ಇನ್ನು ಇವತ್ತು ಕಾಂಗ್ರೆಸ್ CLP ಮೀಟಿಂಗ್, ಅಂತೂ ಇಂತೂ CLP ಮೀಟಿಂಗ್ ನಡೆಸ್ತಾ ಇದೆ ಕಾಂಗ್ರೆಸ್ ಪಕ್ಷ. ಸಂಪುಟ ವಿಸ್ತರಣೆ ಆದ ನಂತರದಲ್ಲಿ CLP ಮೀಟಿಂಗ್ ಯಾವಾಗ ಅನ್ನೋ ಪ್ರಶ್ನೆ ಇತ್ತು. ಅಧಿವೇಶನಕ್ಕೂ ಮುನ್ನ ನಡೆಸ್ತಾರೆ ಅನ್ನುವಂಥ ಮಾತಿತ್ತು, ಆದರೆ ನಡೆಸಲಿಲ್ಲ. ಯಾಕಂತಂದರೆ ಸಚಿವ ಸ್ಥಾನ ಸಿಗದೆ ಅಸಮಾಧಾನಗೊಂಡವರು ಮತ್ತೆ ತಮ್ಮ ಅತೃಪ್ತಿಯನ್ನು ವ್ಯಕ್ತಪಡಿಸ್ಬೋದು ಅನ್ನೋ ಭೀತಿಯಿಂದ ಬಹುಶಃ ನಡೆಸಲಿಲ್ಲ ಅನ್ನುವಂಥ ಮಾತು ಕೂಡ ಕೇಳಿಬಂತು. ಇವತ್ತು ಅಂತೂ ಇಂತೂ CLP ಮೀಟಿಂಗ್ ನಡೀತಾ ಇದೆ. ಖಾಸಗಿ ಹೋಟೆಲ್ನಲ್ಲಿ ಎಂದಿನಂತೆ ಕಾಂಗ್ರೆಸ್ನ CLP ಮೀಟಿಂಗ್ ನಡೆಯಲಿದೆ. ಮುಂಗಾರು ಅಧಿವೇಶನದ ಹಿನ್ನೆಲೆಯಲ್ಲಿ ಏನು ರಣತಂತ್ರ ರೂಪಿಸಬೇಕು, ಅಧಿವೇಶನದಲ್ಲಿ ವಿಪಕ್ಷಗಳ ಆರೋಪಗಳಿಗೆ ಏನು ಉತ್ತರ ಕೊಡಬೇಕು ಅಂತ. ಯಾಕಂತಂದರೆ ಈಗ ಆಲ್ರೆಡಿ JDS ಅಂತೂ ಸಂಪೂರ್ಣ ಹೋರಾಟಕ್ಕೆ ಇಳಿದಿದೆ. ಅದು ನೈಸ್ ಇರ್ಬೋದು, ಬಿಡದಿ ಇರ್ಬೋದು, ಇನ್ನೂ ಅನೇಕ ವಿಚಾರಗಳಿಗೆ ಸಂಬಂಧಪಟ್ಟಂತೆ ವಿಪಕ್ಷಗಳು ಹೋರಾಟ ಮಾಡ್ತಾ ಇದ್ದಾವೆ. ನಾಗೇಂದ್ರ ಅವರಿಗೆ ಸಚಿವ ಸ್ಥಾನ ಕೊಡಬಾರ್ದು ಅಂತ BJP ಹೋರಾಟ ಮಾಡ್ತಾ ಇದೆ. ಇನ್ನು ಹಲವಾರು ವಿಚಾರಗಳಿಗೆ ಸಂಬಂಧಪಟ್ಟಂತೆ ಮತ್ತು ಸರ್ಕಾರ ತರಲಿರುವ ಮಸೂದೆಗಳನ್ನು ಡಿಫೆಂಡ್ ಮಾಡ್ಕೊಳ್ಳೋ ವಿಚಾರ ಇರ್ಬೋದು, ಆಮೇಲೆ ಪ್ರಶ್ನೆಗಳಿಗೆ ವಿಪಕ್ಷಗಳ ಪ್ರಶ್ನೆಗಳಿಗೆ ಉತ್ತರ ಕೊಡುವಂಥದ್ದಿರ್ಬೋದು, ಇದೆಲ್ಲದಕ್ಕೂ ಕೂಡ ಚರ್ಚೆ ಮಾಡೋದಕ್ಕೆ ಇವತ್ತು CLP ಮೀಟಿಂಗನ್ನು ಕರೆಯಲಾಗಿದೆ. ಇನ್ನಷ್ಟು ಅಪ್ಡೇಟ್ ಪಡ್ಕೊಳ್ಳೋಣ. ಪ್ರತಿನಿಧಿ ಬಸವರಾಜ್ ಲೈವ್ ಕನೆಕ್ಟ್ ಆಗಿದ್ದಾರೆ. ಬಸವರಾಜ್, ಇವತ್ತು ಕಾಂಗ್ರೆಸ್ CLP ಮೀಟಿಂಗ್ ಹೇಗಿರಲಿದೆ? DK ಶಿವಕುಮಾರ್ ಅವರ ನೇತೃತ್ವದಲ್ಲಿ ಮೊದಲ CLP ಮೀಟಿಂಗ್ ಅಂತ ಅನ್ಕೋತೀನಿ, ಅಂದರೆ ಸಂಪುಟ ವಿಸ್ತರಣೆ ಆದಮೇಲೆ. ಸೊ ಯಾವ ರೀತಿಯಲ್ಲಿ ಇರಲಿದೆ? ಸಚಿವ ಸ್ಥಾನ ಸಿಕ್ಕಿಲ್ಲ ಅನ್ನೋ ಅತೃಪ್ತಿ ಶಮನ ಆಗಿದೆಯಾ? ಆಮೇಲೆ ಯಾವ ರೀತಿ ಸ್ಟ್ರಾಟಜಿ ರೂಪಿಸುತ್ತೆ ಈಗ ವಿಪಕ್ಷಗಳ ಹೋರಾಟದ ವಿರುದ್ಧ? ಏನೆಲ್ಲ ನಡೆಯಲಿದೆ ಇವತ್ತು CLP ಮೀಟಿಂಗಲ್ಲಿ? ಖಂಡಿತ ಲಕ್ಷ್ಮಿ, DK ಶಿವಕುಮಾರ್ ಅವ್ರಿಗೆ ಸವಾಲಂತೂ ಖಂಡಿತವಾಗಿ ಇದ್ದೇ ಇದೆ. ಯಾಕಂದ್ರೆ ಅತೃಪ್ತ ಶಾಸಕರು ಸಭೆಗೆ ಆಗ್ತಾರಾ ಇಲ್ವಾ ಅನ್ನೋದು ಬಹಳ ಕುತೂಹಲ ಇರ್ತಕ್ಕಂಥದ್ದು. ಇದ್ರ ಜೊತೆಗೆ ಮಾಜಿ CM ಆಗಿರ್ತಕ್ಕಂಥ ಸಿದ್ದರಾಮಯ್ಯ ಅವರು ಕೂಡ ಇವತ್ತಿನ CLP ಬರ್ತಾರಾ ಇಲ್ವಾ ಅನ್ನೋದು ಕೂಡ ಇನ್ನೂ ಪ್ರಶ್ನೆ ಆಗಿದೆ. ಅವರ ಮೂಲಗಳ ಪ್ರಕಾರ ಇನ್ನೂ ಯಾವುದು ಕೂಡ ಸ್ಪಷ್ಟಪಡಿಸ್ತಾ ಇಲ್ಲ ಇವತ್ತಿನ ಸಭೆಗೆ ಹಾಜರಾಗ್ತಾರೆ ಅನ್ನುವಂಥದ್ದು. ಇನ್ನು ಉಳಿದಂತೆ ಈಗಾಗಲೇ ಹಲವು ವಿಚಾರಗಳನ್ನ BJP JDS ಸದನದಲ್ಲಿ ಎತ್ತಿರ್ತಕ್ಕಂಥದ್ದು. ಬಹಳ ಪ್ರಮುಖವಾಗಿ ನಾಗೇಂದ್ರ ಅವರ ವಿಚಾರವನ್ನ ದೊಡ್ಡ ಮಟ್ಟದಲ್ಲಿ ಸದ್ದು ಆಗ್ತಾ ಇರ್ತಕ್ಕಂಥದ್ದು ಮತ್ತು ಸದನವನ್ನು ನಡೆಯಕ್ಕೆ ಬಿಡ್ತಾ ಇಲ್ಲ. ಎರಡೂ ಸದನದಲ್ಲಿ ಆ ಪ್ರತಿಭಟನೆಯನ್ನ BJP JDS ಸೇರಿ ಜಂಟಿಯಾಗಿ ಮಾಡ್ತಾ ಇದ್ದಾವೆ. ಇನ್ನು ಉಳಿದಂತೆ ಬಿಡದಿ ವಿಚಾರವನ್ನ ಎತ್ಕೊಳ್ಳೋಕೆ ಕೂಡ ತಯಾರಿಯನ್ನು ಮಾಡ್ತಾ ಇದ್ದಾರೆ. ನೈಸ್ ವಿಚಾರವನ್ನ ಎತ್ತೋಕೆ ಕೂಡ ತಯಾರಿ ನಡೆದಿದೆ. ಇದಕ್ಕೆ ಸಚಿವರಿಗೆ ಒಂದಷ್ಟು ಸಾಥ್ ಕೊಡಬೇಕಾಗಿರ್ತಕ್ಕಂಥ ಅಗತ್ಯ ಇದೆ. ಆಡಳಿತ ಪಕ್ಷದ ಶಾಸಕರು ಸಾಥ್ ಕೊಡ್ತಿಲ್ಲ ಅನ್ನೋದು ಒಂದಷ್ಟು ಚರ್ಚೆ ಆಗಿರ್ತಕ್ಕಂಥ ವಿಚಾರ. ಈಗಾಗಲೇ ಸಚಿವರನ್ನ ವಿಶ್ವಾಸಕ್ಕೆ ತೆಗೆದುಕೊಂಡು CM ಅವರು ಒಂದು ಹಲವು ಸೂಚನೆಗಳನ್ನು ಕೊಟ್ಟಿದ್ದಾರೆ. ಸಭೆ ಮಾಡುವ ಮೂಲಕ ನೀವು ಸದನದಲ್ಲೇ ಇರಬೇಕು, ಪ್ರತಿ ಪ್ರಶ್ನೆಗಳಿಗೂ ಉತ್ತರ ಕೊಡಬೇಕು, ಸಚಿವರಿಗೆ ಒಬ್ಬರೊಬ್ಬರು ಸಹಕರಿಸಿ ಅವ್ರಿಗೆ ಬೆಂಬಲ ನಿಂತ್ಕೋಬೇಕು ಅಂತ ಒಂದಷ್ಟು ಸೂಚನೆಗಳನ್ನು ಈಗಾಗಲೇ ಕೊಟ್ಟಿದ್ದಾರೆ. ಆದ್ರೆ ಇನ್ನು ಉಳಿದಂತೆ ಶಾಸಕರಿಗೆ ಸೂಚನೆಗಳನ್ನ ಕೊಡಬೇಕು. ಆದ್ರೆ ಇವತ್ತು ಶಾಸಕಾಂಗ ಪಕ್ಷದ ಸಭೆ ಇವತ್ತು ಕರೆದಿದ್ದಾರೆ. ಸದನ ಆರಂಭವಾಗಿ ಇವತ್ತು 4ನೇ ದಿನ.
ಇವತ್ತು 4ನೇ ದಿನ ಮುಗಿದ ಬಳಿಕ ಇವತ್ತು ಶಾಸಕಾಂಗ ಸಭೆಯನ್ನು ನಡೀತಾ ಇರ್ತಕ್ಕಂಥದ್ದು. ಒಂದಷ್ಟು ವಿಶ್ವಾಸ ತೆಗೆದುಕೊಳ್ಳಬೇಕಾದಂತ ಅಗತ್ಯ ಇದೆ. ಆದ್ರೆ ಶಾಸಕರು ಎಷ್ಟರ ಮಟ್ಟಿಗೆ ಸ್ಪಂದಿಸ್ತಾರೆ ಸಚಿವರಿಗೆ, ಸರ್ಕಾರಕ್ಕೆ ಅನ್ನುವಂಥದ್ದು ಬಹಳ ಪ್ರಶ್ನೆ ಆಗಿರ್ತಕ್ಕಂಥದ್ದು. ಯಾಕಂದ್ರೆ ಒಂದ್ ಕಡೆ ಅನುದಾನದ ಕೊರತೆ ಅಂತ ಸಹಜವಾಗಿ ಶಾಸಕರಿಗೆ ಇದ್ದೇ ಇದೆ. ಅದ್ರ ಜೊತೆಗೆ ಅವರಿಗೆ ಸಚಿವ ಸ್ಥಾನ ಸಿಕ್ಕಿಲ್ಲ, ಸ್ಥಾನಮಾನಗಳು ಸಿಕ್ಕಿಲ್ಲ ಅನ್ನುವಂತ ಅಸಮಾಧಾನಗಳು ಸಾಕಷ್ಟು ಜನ ಇರ್ತಕ್ಕಂಥದ್ದು. ಅವರು ಈಗಾಗಲೇ ಸಭೆಯನ್ನ ಮಾಡ್ಬೇಕನ್ನುವಂತ ಒಂದಷ್ಟು ನಿರ್ಧಾರಗಳನ್ನು ಮಾಡ್ಕೊಂಡಿದ್ರು ಕೂಡ ಒಂದಷ್ಟು ಹೈಕಮಾಂಡ್ಗೆ ಹೆದರಿ ಈಗ ಸಭೆಯನ್ನ ಮುಂದೂಡಿರ್ತಕ್ಕಂಥದ್ದು. ಆ ಹಿನ್ನೆಲೆಯಲ್ಲಿ ಇವತ್ತಿನ ತೀರ್ಪದ ಬಗ್ಗೆ ಎಷ್ಟು ಜನ ಹಾಜರಾಗ್ತಾರೆ, ಅಲ್ಲಿ ಹಾಜರಾದ್ರೆ ಏನೆಲ್ಲ ತಮ್ಮ ನೋವುಗಳನ್ನ, ತಮ್ಮ ದುಮ್ಮಾನಗಳನ್ನ ತೋರ್ಪಡಿಸ್ಕೊಳ್ತಾರೆ ಅನ್ನುವಂಥದ್ದು ಬಹಳ ಪ್ರಮುಖ ಇರ್ತಕ್ಕಂಥದ್ದು. ಹಾಗಾಗಿ ಇವತ್ತಿನ ಸಿಎಲ್ಪಿ ಸಭೆ ಬಹಳ ಕುತೂಹಲ ಕೆರಳಿಸಿರ್ತಕ್ಕಂಥದ್ದು. ಅದ್ರ ಜೊತೆಗೆ ಶಾಸಕರು ಯಾವೆಲ್ಲ ವಿಚಾರಗಳನ್ನ ಸಿಎಂ ಅವರ ಮುಂದೆ ಇಡ್ತಾರೆ ಅನ್ನೋದನ್ನ ಕಾದ್ ನೋಡ್ಬೇಕಾಗತ್ತೆ. ಬಸವರಾಜ್, ಇದು ಹೆಚ್ಚಾಗಿ ಈಗ ನಡೀತಾ ಇರ್ತಕ್ಕಂಥ ಸದನದಲ್ಲಿ ಈಗ ನಡೀತಾ ಇರ್ತಕ್ಕಂಥ ಹೋರಾಟ DK ಶಿವಕುಮಾರ್ ಅವರ ನೇತೃತ್ವದ ಸರ್ಕಾರ ಇದು ಅನ್ನುವಂಥ ನಿಟ್ಟಿನಲ್ಲಿ JDS ಅಥವಾ HDK ಮಾಡ್ತಾ ಇರುವಂಥ ಹೋರಾಟಗಳನ್ನ ನಾವು ನೋಡ್ತಾ ಇದ್ವಿ. BJPನೂ ಕೂಡ ಒಂದಷ್ಟು ಹೋರಾಟಗಳನ್ನ ಮಾಡ್ತಾ ಇದೆ. ಅತ್ತ ಕಾಂಗ್ರೆಸ್ನಲ್ಲಿ ಸಿದ್ದರಾಮಯ್ಯ ಬಣ ಈ ಹಿಂದೆ ಇತ್ತಲ್ಲ, ಈಗಲೂ ಆ ಥರನೇ ಇದೆಯಾ? ಡಿವಿಷನ್ ಹಾಗೆ ಇದೆಯಾ ಅಥವಾ ಎಲ್ಲ ಒಟ್ಟಾಗಿ ಹೋಗ್ತಾ ಇದ್ದಾರಾ? ಆಮೇಲೆ ಸಿದ್ದರಾಮಯ್ಯನವರು ಇವತ್ತು ಬರ್ತಾರ, ಜೊತೆಗೆ ಒಂದಷ್ಟು ಆಕ್ರೋಶ ಇತ್ತು, ಒಂದಷ್ಟು ಅಸಮಾಧಾನ ಇತ್ತು ಸ್ವತಃ ಸಿದ್ದರಾಮಯ್ಯನವರಿಗೆ, ತಾನು ಹೇಳಿದ್ದಾಗಲಿಲ್ಲ ಅಂತ ಕೆಲವೊಂದು ವಿಚಾರಗಳಲ್ಲಿ, ಈ 2ನೇ ಲಿಸ್ಟಲ್ಲಿ ಸಂಪುಟ ವಿಸ್ತರಣೆ ವಿಚಾರದಲ್ಲಿ. ಆ ಅಸಮಾಧಾನ ಶಮನ ಆಗಿದೆಯಾ? ಸಿದ್ದರಾಮಯ್ಯ ಪಾಳೆದ ಅನೇಕರು ಬರ್ತಾರಾ? ಏನು ಕತೆ? ಈಗಾಗಲೇ ಬಣ ರಾಜಕೀಯ ಅನ್ನುವಂಥದ್ದು ಕಾಂಗ್ರೆಸ್ ಸದ್ಯಕ್ಕಿಲ್ಲ. ಯಾಕಂದ್ರೆ ಸಿದ್ದರಾಮಯ್ಯ ಸೈಲೆಂಟ್ ಆಗಿರೋದ್ರಿಂದ, ಅವರನ್ನ ನೇತೃತ್ವವನ್ನು ವಹಿಸ್ಕೊಳ್ತಾ ಇಲ್ಲ ಅನ್ನುವಂಥದ್ರಿಂದ ಯಾರು ಬಣ ರಾಜಕೀಯ ಮಾಡ್ತಾ ಇಲ್ಲ. ಇಲ್ಲಿ ಇರ್ತಕ್ಕಂಥದ್ದು ಅತೃಪ್ತ ಶಾಸಕರು, ಸಚಿವ ಸ್ಥಾನ ಸಿಕ್ಕಿಲ್ಲ, ಸ್ಥಾನಮಾನಗಳು ಸಿಕ್ಕಿಲ್ಲ, ಹಿರಿತನಕ್ಕೆ ಗೌರವವನ್ನು ಕೊಟ್ಟಿಲ್ಲ ಅನ್ನುವಂಥದ್ದು ಬಹಳ ಪ್ರಮುಖವಾಗಿ ಅಸಮಾಧಾನವನ್ನು ಹೊಂದಿರತಕ್ಕಂಥದ್ದು. ಮತ್ತು ಜಿಲ್ಲಾವಾರು, ಜಾತಿವಾರು ಪ್ರಾತಿನಿಧ್ಯಗಳಲ್ಲಿ ಕಡೆಗಣಿಸಲಾಗಿದೆ ಅನ್ನುವಂಥದ್ದು ಬಹಳ ಅಸಮಾಧಾನ ಹೊಂದಿರತಕ್ಕಂಥದ್ದು. ನಮ್ಮ ಹಿರಿತನ ನೋಡಿ ಆದ್ರೂ ಗುರುತಿಸಬೇಕು ಅನ್ನುವಂಥದ್ದು ಅವರ ಆಕಾಂಕ್ಷೆಗಳಿತ್ತು. ಅದನ್ನ ಅವನ್ನ ಪರಿಗಣಿಸಿಲ್ಲ ಅನ್ನುವಂಥ ಅಸಮಾಧಾನಗಳಿದ್ದಾವೆ. ಅದರೊಟ್ಟಾಗಿ ಕೂಡ ಒಂದಷ್ಟು ಅನುದಾನಗಳನ್ನ ಕಳೆದ 3 ವರ್ಷಗಳಿಂದ ಸರಿಯಾಗಿ ಕೊಡ್ತಿಲ್ಲ ಅನ್ನೋದು ಬಹಳ ಪ್ರಮುಖವಾಗಿ ಗೊತ್ತಿರ್ತಕ್ಕಂಥ ವಿಚಾರ. ಇದಾದ್ರೂ ಸರ್ಕಾರ ಅನುದಾನಗಳನ್ನು ಕೊಡುತ್ತಾ ಅಂತ ನೋಡಿದ್ರೆ ಈ ಬಜೆಟ್ ನಲ್ಲಿ ಖಂಡಿತವಾಗ್ಲೂ ಅನುದಾನಗಳು ಸಿಕ್ಕಿಲ್ಲ. ಆ ಮುಂದಿನ ಬಜೆಟ್ ನಲ್ಲಿ ಸಿಗುತ್ತೆ ಅನ್ನುವಂಥ ಭರವಸೆಗಳಿದಾವೆ, ಆದ್ರೂ ಸ್ಪಷ್ಟವಾಗ್ತಾ ಇಲ್ಲ. ಆದ್ರಿಂದ ಸಚಿವ ಸ್ಥಾನ ಸಿಕ್ಕಿಲ್ಲ ಅನ್ನುವಂಥ ಕಾರಣಕ್ಕಾಗಿ ಒಂದ್ ಕಡೆ ಅಸಮಾಧಾನ, ಇನ್ನೊಂದ್ ಕಡೆ ಅನುದಾನ ಸಿಗ್ತಾ ಇಲ್ಲ ಅನ್ನುವಂಥ ಒಂದು ಅಸಮಾಧಾನ, ಇನ್ನೊಂದ್ ಕಡೆ ಕಾಂಗ್ರೆಸ್ ಹೈಕಮಾಂಡ್ ಕೂಡ ನೇರವಾಗಿ ಎಚ್ಚರಿಕೆಯನ್ನು ಶಾಸಕರಿಗೆ ಕೊಡ್ತಾ ಇರ್ತಕ್ಕಂಥದ್ದು ಮತ್ತು ಸಿಎಂ ಅವರು ಕೂಡ ಕೊಡ್ತಾ ಇದ್ದಾರೆ. ಯಾರು ಕೂಡ ಬಡ ರಾಜಕೀಯ ಮಾಡೋದಾಗ್ಲಿ, ಗುಂಪುವಾಗಿ ಸೇರೋದಾಗ್ಲಿ, ಈ ತರದ ಎಲ್ಲಾ ಚಟುವಟಿಕೆಗಳನ್ನ ಮಾಡಬಾರ್ದು ಅನ್ನೋದು. ಆದ್ರಿಂದ ಇವತ್ತಿನ ಶಾಸಕಾಂಗ ಸಭೆ ಅಧಿಕೃತ ಆಗಿರೋದ್ರಿಂದ ಅಲ್ಲಿ ಯಾವ ವಿಚಾರಗಳನ್ನು ಎತ್ತಾರೆ ಅನ್ನೋದು ಬಹಳ ಪ್ರಮುಖ. ಒಂದು ಅನುದಾನದ ವಿಚಾರವನ್ನೇ ಸಾಕಷ್ಟು ಎತ್ತುವಂತ ಸಾಧ್ಯತೆಗಳಿದ್ದಾವೆ ಮತ್ತು ಸಚಿವರು ಮತ್ತು ಸಚಿವರ ವರ್ತನೆಗಳ ಬಗ್ಗೆ ಒಂದು ಅಸಮಾಧಾನವನ್ನು ವ್ಯಕ್ತಪಡಿಸುವಂತ ಸಾಧ್ಯತೆ. ಥ್ಯಾಂಕ್ ಯು ಬಸವರಾಜ್, ಡೀಟೇಲ್ಸ್ಗಾಗಿ. ಬೆಂಗಳೂರಿನಲ್ಲಿ ತಂದೆ ಮತ್ತು ಮಗ ಸಾವು ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಟ್ವಿಸ್ಟ್ ಸಿಗ್ತಾ ಇದೆ. ಈ ಪ್ರಕರಣದಲ್ಲಿ ಕೊಲೆ ಮಾಡಿರೋದಾಗಿ ಒಪ್ಪಿಕೊಂಡಿದ್ದಾರೆ ಅಭಿನಂದನ್ ಅವರ ಪತ್ನಿ. ಪೊಲೀಸರ ವಿಚಾರಣೆಯ ವೇಳೆ ಕೊಲೆ ರಹಸ್ಯವನ್ನ ಬಾಯ್ಬಿಟ್ಟ ಹರಿಣಿ. ಬಲವಾದ ವಸ್ತುವಿನಿಂದ ಹೊಡೆದು ಪತಿ ಮಗನ ಕೊಲೆ ಮಾಡಿದ್ದಾಗಿ ಹರಿಣಿ ಒಪ್ಪಿಕೊಂಡಿದ್ದಾಳೆ. ಗಂಡ ಮಗನನ್ನ ಕೊಲೆ ಮಾಡಿ ತವರಿಗೆ ತೆರಳಿದ್ದ ಹರಿಣಿ ಸ್ನೇಹಿತನ ಜೊತೆಗೂಡಿ ಇಬ್ಬರನ್ನ ಕೊಲೆ ಮಾಡಿರುವ ಶಂಕೆ ವ್ಯಕ್ತವಾಗಿದೆ. ವಿಚಾರಣೆಯ ವೇಳೆ ಮತ್ತೊಬ್ಬ ವ್ಯಕ್ತಿ ಹೆಸರನ್ನ ಹರಿಣಿ ಬಾಯ್ಬಿಟ್ಟಿದ್ದಾಳೆ. ಹರಿಣಿ ವಿಚಾರಣೆ ನಡೆಸಿ ಹೇಳಿಕೆಯನ್ನು ಪೊಲೀಸರು ಪಡಿತಾ ಇದ್ದಾರೆ. ತನ್ನ ಸ್ವಂತ ಮಗ ಮತ್ತು ಗಂಡನನ್ನು ಕೊಲೆ ಮಾಡಿದ್ದಾಳೆ ಹರಿಣಿ. ಗೆಳೆಯನ ಜೊತೆ ಸೇರಿಕೊಂಡು ಗಂಡ ಮತ್ತು ಮಗನನ್ನು ಕೊಲೆ ಮಾಡಿದ್ದಾಗಿ ಹರಿಣಿ ಒಪ್ಪಿಕೊಂಡಿದ್ದಾಳೆ. ರಾತ್ರಿ 11 ಗಂಟೆಗೆ ಗೆಳೆಯನನ್ನು ಕರೆಸ್ಕೊಂಡಿದ್ದ ಈ ಹರಿಣಿ ಈ ವೇಳೆ CC ಕ್ಯಾಮ್ರಾ ಆಫ್ ಮಾಡ್ತಾಳೆ ಹರಿಣಿ. ಅಭಿನಂದನ್ ತಲೆಗೆ ಸೌಟ್ನಿಂದ ಹಲ್ಲೆ ಮಾಡ್ತಾಳೆ, ಕೊಲೆ ಮಾಡ್ತಾಳೆ. ಇದನ್ನು ನೋಡಿದ್ದ ಮಗ ಯದುವೀರ್ನನ್ನು ಕೂಡ ಕೊಲೆ ಮಾಡ್ತಾಳೆ. ನಮಗೆ ತೊಂದರೆ ಆಗ್ತಾನೆ ಅಂತ ಪ್ಲಾನ್ ಮಾಡಿ ಮಗನನ್ನೂ ಕೂಡ ಉಸಿರುಗಟ್ಟಿಸಿ ಕೊಲೆ ಮಾಡ್ತಾಳೆ ಈ ಹರಿಣಿ. ಮನೆಯಲ್ಲಿದ್ದ ರಕ್ತದ ಕಲೆಗಳನ್ನು ಆನಂತರ ಆಕೆನೇ ತೊಳೆದು ಹಾಕ್ತಾಳೆ. ನಂತರ ಮಗುವಿನ ಮೇಲೆ ಮಲಗಿಸಿ ಉಸಿರುಗಟ್ಟಿ ನಂತರ ಮಗುವನ್ನು ಉಸಿರುಗಟ್ಟಿಸಿ ಆಕೆ ಕೊಲೆ ಮಾಡ್ತಾಳೆ. ಆನಂತರ ಸಹಜವಾಗಿ ಮಗು ಸತ್ತೋಯ್ತು ಅನ್ನೋ ರೀತಿಯಲ್ಲಿ ಬಿಂಬಿಸುವಂಥ ಪ್ರಯತ್ನವನ್ನು ಮಾಡ್ತಾಳೆ ಈಕೆ ಕಿರಾತಕಿ. ಹರಿಣಿ ಗೆಳೆಯನ ಬೆನ್ನು ಬಿದ್ದ ಚಿಕ್ಕಬಳ್ಳಾವರ ಪೊಲೀಸರು ಈ ಸಂದರ್ಭದಲ್ಲಿ ಈಕೆಯ ಬಂಡವಾಳ ಬಯಲಾಗಿದೆ. ಪೊಲೀಸರ ಮುಂದೆ ಘಟನೆ ಬಗ್ಗೆ ಎಳೆಯಾಗಿ ಈಕೆ ಕೊಲೆಗಾತಿ ಬಾಯ್ಬಿಟ್ಟಿದ್ದಾಳೆ ಅನ್ನೋದು ಈಗ ತಿಳಿದು ಬಂದಿರುವಂಥ ಮಾಹಿತಿ. ಗಂಡ ಮತ್ತು ಮಗನನ್ನು ಕೊಲೆ ಮಾಡಿ ಗೆಳೆಯನ ಜೊತೆ ಸೇರಿಕೊಂಡು ಕೊಲೆ ಮಾಡಿ ಅದು ಕೊಲೆಯೇ ಅಲ್ಲ ಸಹಜ ಸಾವು ಅನ್ನೋ ರೀತಿಯಲ್ಲಿ ಬಿಂಬಿಸೋದಕ್ಕೆ ಹೊರಟಂತಹ ಹರಿಣಿಯ ಬಂಡವಾಳ ಈಗ ಬಯಲಾಗಿದೆ.
ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಇವತ್ತು ಆರೋಪಿ ದರ್ಶನ್ಗೆ ಬಿಗ್ ಡೇ ಅಂತಾನೆ ಹೇಳಬೇಕು. ರತ್ನಪ್ರಭಾರನ್ನ ಹಾಸ್ಟೆಲ್ ವಿಟ್ನೆಸ್ ಅಂತ ಪರಿಗಣಿಸಬೇಕು ಅಂತ ಅರ್ಜಿ ಸಲ್ಲಿಸಲಾಗಿದೆ. ಇಂದು ಹೈಕೋರ್ಟ್ ನ್ಯಾಯಮೂರ್ತಿ ನಾಗಪ್ರಸನ್ನ ಅವರ ಪೀಠ ಈ ಆದೇಶವನ್ನು ಕೊಟ್ಟಿದೆ. ಹಾಸ್ಟೆಲ್ ವಿಟ್ನೆಸ್ ಅಂತ ಪರಿಗಣಿಸೋದಕ್ಕೆ ಈ ಹಿಂದೆ ಸೆಷನ್ಸ್ ಕೋರ್ಟ್ ನಿರಾಕರಿಸಿತ್ತು. ಸೆಷನ್ಸ್ ಕೋರ್ಟ್ನ ಆದೇಶವನ್ನು ಪ್ರಶ್ನಿಸಿ ಪ್ರಾಸಿಕ್ಯೂಷನ್ ಹೈಕೋರ್ಟ್ಗೆ ಅರ್ಜಿ ಸಲ್ಲಿಸಿತ್ತು. ಪ್ರಾಸಿಕ್ಯೂಷನ್ ಪರ SPV ಪ್ರಸನ್ನಕುಮಾರ್ ವಾದ ಮಂಡನೆಯನ್ನು ಮಾಡಿದ್ದಾರೆ. ದರ್ಶನ್ ಪರ ವಕೀಲ ಹಶ್ಮತ್ ಪಾಷಾ ವಾದ ಮಂಡನೆ ಮಾಡಿದ್ದಾರೆ. ವಾದ ಪ್ರತಿವಾದ ಆಲಿಸಿ ಆದೇಶವನ್ನು ಹೈಕೋರ್ಟ್ ಕಾಯ್ದಿರಿಸಿತ್ತು. ಇವತ್ತು ದರ್ಶನ್ ವಿಚಾರದಲ್ಲಿ ಸಾಕಷ್ಟು ಇಂಪಾರ್ಟೆಂಟ್ ದಿನ. ಈ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಸಾಕಷ್ಟು ಡೆವಲಪ್ಮೆಂಟ್ಸ್ ಇರುವಂಥ ದಿನ. ರತ್ನಪ್ರಭಾ ಅವರನ್ನು ಹಾಸ್ಟೆಲ್ ವಿಟ್ನೆಸ್ ಅಂತ ಪರಿಗಣಿಸಬೇಕು ಅಂತ ಅರ್ಜಿ ಸಲ್ಲಿಸಲಾಗಿತ್ತು. ಇನ್ನು ಮತ್ತೊಂದು ಕಡೆ ಮಾಫಿ ಸಾಕ್ಷಿ ಪ್ರದೋಷ್ ಇವತ್ತು ತನ್ನ ಹೇಳಿಕೆಯನ್ನು ದಾಖಲಿಸಲಿದ್ದಾನೆ. ಕೋರ್ಟ್ನಲ್ಲಿ ನ್ಯಾಯಾಧೀಶರ ಎದುರು ತನ್ನ ಹೇಳಿಕೆಯನ್ನು ದಾಖಲಿಸಲಿದ್ದಾನೆ. ಈಗ ಈ ಟ್ರಯಲನ್ನು 59ನೇ ಸೆಷನ್ಸ್ ಕೋರ್ಟ್ ನಡೆಸ್ತಾ ಇದೆ. ವಿಡಿಯೋ ಕಾನ್ಫರೆನ್ಸ್ ಮುಖಾಂತರ ಪ್ರದೋಷ್ ಹೇಳಿಕೆ ಕೊಡ್ತಾರೆ ಅಂತ ಹೇಳಲಾಗಿದೆ. ಒಟ್ಟಿನಲ್ಲಿ ದರ್ಶನ್, ಪವಿತ್ರ ಗೌಡ ಸೇರಿ ಇತರೆ ಆರೋಪಿಗಳಿಗೂ ಕೂಡ ಸಂಕಷ್ಟ ಅಂತ ಹೇಳಲಾಗ್ತಾ ಇದೆ. ಪ್ರದೋಷ್ನ ಮಾಫಿ ಸಾಕ್ಷಿಯನ್ನು ಇವತ್ತು ಕೋರ್ಟ್ ದಾಖಲಿಸುತ್ತೆ. ಆ ನಂತರ ದರ್ಶನ್ ಪರ ವಕೀಲರು ಪ್ರದೋಷ್ನನ್ನು ಕ್ರಾಸ್ ಎಕ್ಸಾಮೈನ್ ಮಾಡಲಿದ್ದಾರೆ. ಆತ ಸ್ವಯಂ ಪ್ರೇರಿತವಾಗಿ ಅರ್ಜಿ ಸಲ್ಲಿಸಿದ್ದಾನಾ ಅಥವಾ ಆತನ ಮೇಲೆ ಏನಾದರೂ ಒತ್ತಡ ಇದೆಯಾ, ಹೀಗೆ ಕ್ರಾಸ್ ಎಕ್ಸಾಮೈನ್ ಮಾಡ್ತಾ ಹೋಗ್ತಾರೆ. ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ದರ್ಶನ್ಗೆ ಈಗ ಮತ್ತೆ ಸಂಕಷ್ಟ. ಮಾಫಿ ಸಾಕ್ಷಿಯಾಗಿ ಪ್ರದೋಷ್ ಇವತ್ತು ತಮ್ಮ ಹೇಳಿಕೆಯನ್ನು ದಾಖಲಿಸಲಿದ್ದಾರೆ ಕೋರ್ಟ್ನಲ್ಲಿ. ಹಾಗಾಗಿ ಏನು ಹೇಳ್ತಾರೆ ಪ್ರದೋಷ್ ಅನ್ನೋದ್ರ ಬಗ್ಗೆ ಸಾಕಷ್ಟು ಕುತೂಹಲ ಇದೆ. ತಾನು ಆವತ್ತು ಏನು ನೋಡಿದೆ ಅನ್ನೋದನ್ನು ಯಾವ ರೀತಿಯಲ್ಲಿ ಹೇಳ್ತಾರೆ ಅಂತ ಇನ್ನಷ್ಟು ಅಪ್ಡೇಟ್ ಪಡ್ಕೊಳ್ಳೋಣ. ಪ್ರತಿನಿಧಿ ಅಭಿಷೇಕ್ ಜಯಶಂಕರ್ ಕನೆಕ್ಟ್ ಆಗಿದ್ದಾರೆ. ಅಭಿಷೇಕ್, ರತ್ನಪ್ರಭಾ ಅವರನ್ನು ಹಾಸ್ಟೆಲ್ ವಿಟ್ನೆಸ್ ಅಂತ ಪರಿಗಣಿಸಬೇಕು ಅನ್ನುವಂಥ ಒಂದು ವಿಚಾರ, ಆಮೇಲೆ ಈ ಪ್ರದೋಷ್ ಅವರ ಮಾಫಿ ಸಾಕ್ಷಿ ಹೇಳಿಕೆ ಇವತ್ತು ಕೋರ್ಟ್ ದಾಖಲು ಮಾಡಿಕೊಳ್ಳುತ್ತೆ ಅನ್ನೋಂಥ ವಿಚಾರ. ಸೊ ರೇಣುಕಾಸ್ವಾಮಿ ಮರ್ಡರ್ ಕೇಸ್ನಲ್ಲಿ ಏನೆಲ್ಲ ಡೆವಲಪ್ಮೆಂಟ್ಸ್ ಇದೆ ಇವತ್ತು? ಇನ್ನು ರತ್ನಪ್ರಭಾ ಮೊದಲನೇದಾಗಿ ರತ್ನಪ್ರಭಾ ಏನಿದ್ರೆ ಅವರ ಹಾಸ್ಟೆಲ್ ವಿಟ್ನೆಸ್ ಮಾಡ್ಕೊಳ್ಬೇಕು ಅಂತ ಹೇಳಿ ಮನವಿಯನ್ನ ಮಾಡಲಾಗಿದೆ. ಯಾಕಂದ್ರೆ ಇದು ಒಂದು ಅಂದ್ರೆ ವಿಚಾರಣೆ ನಡೆಸಿದಂತಹ ಸಂದರ್ಭದಲ್ಲಿ ಒಂದು ಹೇಳಿಕೆಗಳನ್ನು ಕೊಡುವಂಥದ್ದು, ಕೋರ್ಟ್ ನಲ್ಲಿ ಮತ್ತೊಂದು ಹೇಳಿಕೆಗಳನ್ನು ಕೊಡುವಂಥದ್ದು, ಮತ್ತು ಈ ವಕೀಲರು ಕೇಳಿದಂತಹ ಸಂದರ್ಭದಲ್ಲಿ ಬೇರೆ ಹೇಳಿಕೆಗಳು, ಅಂದ್ರೆ ಈ ರೀತಿಯಾದಂತಹ ಬದಲಿ ಹೇಳಿಕೆಯನ್ನು ಕೊಡ್ತಾ ಇರುವಂತಹ ಒಂದು ಕಾರಣದಿಂದಾಗಿ ಇವರನ್ನ ಅಷ್ಟಾಗಿ ಪರಿಗಣಿಸಬಾರ್ದು, ಅನಂತ ವಿಟ್ನೆಸ್ ಆಗಿ ಪರಿಗಣಿಸಬಾರ್ದು ಅನ್ನುವ ಕಾರಣದಿಂದ ಹಾಸ್ಟೆಲ್ ಇದನ್ನ ಮಾಡ್ಬೇಕು ಅಂತ ಹೇಳಿ ಈಗಾಗಲೇ ಏನು ಅಧ್ಯಯನ ಸಲ್ಲಿಕೆಯನ್ನು ಮಾಡಲಾಗಿದೆ. ಇದರ ಬಗ್ಗೆ ಕೂಡ ಇದು ತೀರ್ಪು ಬರುವಂತಹ ಸಾಧ್ಯತೆ ಇದೆ. ಅದೇ ರೀತಿಯಾಗಿ ಪ್ರದೋಷ್ ಏನಿದ್ದಾನೆ ಆತ ಈ ಒಂದು ಮಾಫಿ ಸಾಕ್ಷಿಯಾಗಿ ಒಪ್ಪಿಕೊಂಡಿದ್ದಾನೆ ಅನ್ನುವಂತಹ ಬಗ್ಗೆ ನ್ಯಾಯಾಲಯಕ್ಕೆ ಖಚಿತತೆ ಬೇಕಾಗಿರುತ್ತೆ. ಹೀಗಾಗಿ ಇಮೇಲ್ ಮುಖಾಂತರ ಒಂದು ಮೇಲನ್ನ ಮಾಡಿ ನಂತರ ಆತನಿಂದ ಸಹಿ ಪಡೆದುಕೊಳ್ಳುವಂತಹ ಮುಖಾಂತರ ಮಾಫಿ ಸಾಕ್ಷಿಗೆ ಆತ ರೆಡಿ ಸಿದ್ಧನಾಗಿದ್ದಾನೆ ಅನ್ನುವಂತಹ ಒಂದು ದೃಢೀಕೃತವಾದಂತಹ ಒಂದು ಲೆಟರ್ ಇಂದ ಕೋರ್ಟ್ಗೆ ತಲುಪಬೇಕಾಗುತ್ತೆ. ಹೀಗಾಗಿ ಇಂದು ಆತನ ಒಂದು ಬಗ್ಗೆ ಅಂದ್ರೆ ಆತ ಒಂದು ಅರ್ಜಿ ಸಲ್ಲಿಸಿದ ಮಾಫಿ ಸಾಕ್ಷಿಯ ಬಗ್ಗೆ ಈಗಾಗಲೇ ಈ ಹಿಂದೆಯಿಂದಲೂ ಕೂಡ ವಿಚಾರಣೆ ಮುಂದುವರೆದಿದೆ. ಇಂದು ಕೂಡ ಆತನ ಖಚಿತತೆ ಬಗ್ಗೆ ಒಂದಷ್ಟು ವಾದ ಮತ್ತೆ ವಾದಗಳನ್ನು ಮಾಡುವಂತಹ ಮುಖಾಂತರ ಮಾಫಿ ಸಾಕ್ಷಿಗಳನ್ನು ಪರಿಗಣಿಸಬೇಕಾ ಬೇಡವಾ ಅನ್ನುವಂತಹ ವಿಚಾರವನ್ನು ಇಂದು ನ್ಯಾಯಾಲಯದಲ್ಲಿ ಇದರ ಬಗ್ಗೆ ಒಂದು ವಿಚಾರಣೆ ನಡೆಯಲಿದೆ ಅಂತಾನೆ ಹೇಳ್ಬೋದಾಗಿದೆ. ಈಗ ಇಂದು ಎರಡು ರತ್ನಪ್ರಭಾ ಮತ್ತು ಪ್ರದೋಷ್ ಏನಿದ್ದಾರೆ ಅವರ ವಿಚಾರವಾಗಿ ಕೋರ್ಟ್ನಲ್ಲಿ ಸಾಕಷ್ಟು ಒಂದು ಇದಕ್ಕೆ ನಡೆಯುವಂತಹ ಸಾಧ್ಯತೆಗಳು ಕೂಡ ಇದೆ. ಇಲ್ಲಿ ಬಹುಮುಖ್ಯವಾಗಿ ರತ್ನಪ್ರಭಾ ಅವರ ಒಂದು ಪ್ರಕರಣ ಏನಿದೆ ಅಂದ್ರೆ ಅವರ ಒಂದು ಪಾರ್ಟ್ ಆಫ್ ಇನ್ವೆಸ್ಟಿಗೇಷನ್ ಏನಿದೆ ಅದರ ಬಗ್ಗೆ ಸಾಕಷ್ಟು ವಾದ ಪ್ರತಿವಾದ ನಡೆಯುವಂತಹ ಸಾಧ್ಯತೆ ಇದೆ. ಈಗಾಗಲೇ ಪಾರ್ಟಿ ಸವಾಲಿಗೆ ಅಂದ್ರೆ ವಿಟ್ನೆಸ್ ಏನಿದೆ. ಓಕೆ, ಥ್ಯಾಂಕ್ ಯು ಅಭಿಷೇಕ್ ಡೀಟೇಲ್ಸ್ಗಾಗಿ. ಅರೆ ಕಡಿಮೆ ಹಾಕು ಆದ್ರೆ ಅಸಲಿ ಹಾಕು. MDH ಕಾಶ್ಮೀರಿ ಕೆಂಪು ಮೆಣಸಿನ ಪೌಡರ್.